My name is Isha, lady special tailor, training in Bombay. ಒಂದೇ ಒಂದು ಸ್ಕರ್ಟ್ ಹೊಲ್ದ್ರೆ ತೊಟ್ಕೊಂಡವ್ರಿಗೆ ಗೊತ್ತಾಗಬಾರ್ದು ಅದು ಮೈ ಮೇಲೆ ಐತೋ ಇಲ್ಲ ಅಂತ. ಇನ್ನು ಬೆನ್ನ ತರದ ತೋಳಿಲ್ಲದ ಜಂಪರ್ ಒಂದು ಬಿಟ್ರೆ ರಂಬೆ ಊರ್ವಶಿ ಮೇನಕಿ ಹಂಗ ಕಾಣಬೇಕು. ಯೌವನದ ಹೊಳೆಯಲ್ಲಿ ಈಜಾಟ ಆಡುವ ಓ ಎಣ್ಣೆ, ಸೋತವಳು ನೀನೆಂದು ಜನರೆಲ್ಲ ಜರಿಯುವರು, ಕೊನೆಗೆ ನಿನ್ನ ಬಾಳು ಗೋಳೋ ಗೋಳು. ಈ ಊರಿಗೆ ಹೊಸದಾಗ ಬಂದಂಗ ಕಾಣ್ತೈತಿ ಪೂರ್ತಿ ಹಾಪ್ನಾಡ. ಏ ಹಾಪ ಗಾಳಿ ಬಿಟ್ಟಿಲ್ಲ. ಹಾಪ್ ಮಾಡಿ. Who are you, girl? I am Sridevi, Consol owner. I am ladies. Who are you? I am ladies tailor, training in Bombay. ಅಯ್ಯ ನೀನಾ ಕತ್ರಿ. ನಾನಾ. ನೀ ಇಂಗ್ಲಿಷ್ ಯಾವಾಗ ಕಲ್ತವ ಜಾನಕಿ? ಮ್ಯಾಟ್ರಿಕ್ 3 ವರ್ಷ ಫೇಲ್ ಆಗಿನಿ. ಇನ್ನು ಇಂಗ್ಲಿಷ್ ಅಷ್ಟು ಬರಲಿಲ್ಲ ಅಂದ್ರೆ ಹೆಂಗ? ಹೌದು, ಇದು ಇವನಿನ ಪ್ಯಾಂಟ್ ಶರ್ಟ್ ಒಳ್ಳೆ ಸಿನಿಮಾ ಹೀರೋ ಆದಂಗಾಗಿಲ್ಲ. ಏನೇನು ಅವತಾರ? ನಾವು ಮೊದಲಿನಂಗೆ ಥರ್ಡ್ ಕ್ಲಾಸ್ ಟೈಲರ್ ಅಲ್ಲ, ಫಸ್ಟ್ ಕ್ಲಾಸ್ ಟೈಲರ್. ಬಾಂಬೆಗೆ ಹೋಗಿ ಟ್ರೈನಿಂಗ್ ತಗೊಂಡು ಬಂದಿವಿ. ಈಗ ಏನಿದ್ರು ಹೈ ಕ್ಲಾಸ್ ಲೇಡಿ ಸ್ಪೆಷಲ್ ಟೈಲರ್ ಟ್ರೈನಿಂಗ್ ಇನ್ ಬಾಂಬೆ. ನಾನು ಮೊದಲಂಗ ಬರೀ ಸಾದಾ ಬೀಡಿ ಅಂಗಡಿ ಓನರ್ ಅಲ್ಲ, ದೊಡ್ಡ ಬೀಡಿ ಅಂಗಡಿ ಓನರ್ ನಾನು. ತಿಳಿತು ಬಿಡಿ ಮಿಸ್ ಜಾನಕಿ ಅವ್ರೆ. ರೀ ಮಿಸ್ಟರ್ ಕತ್ರಿ, ನೀವು ಜಾನಕಿ ಅಂತ ಕರಿಬೇಡ್ರಿ, ಕುಮಾರಿ ಜಾನಕಿ ಅಂತ ಕರೀರಿ. ಕುಮಾರಿ ಮಿಸ್ ಜಾನಕಿ ಅವ್ರೆ, ಆ ಡ್ರೈವರ್ ಏನಾರು ಭೇಟಿ ಆಗಿದ್ದೇನ್ರಿ? ಬೆಟ್ಟಿ ಅಲ್ಲ. ಇನ್ ಮೇಲ ನನ್ನ ದಿನಾಲ ಪಾನ್ ಅಂಗಡಿಗೆ ಸಿಗರೇಟ್ ಬೀಡಿ ಮಾಚೆಸ್ ಎಲ್ಲ ಅವನು ಸಪ್ಲೈ ಮಾಡ್ತಾನ. ಇಬ್ರಿಗೂ ಒಂದ್ ನಮೂನೆ ಜೋರ್ ನಡೆದೈತ್ ನೋಡ. ಲೇ ಎಂಕೋಬಾ, ನಾನು ತಿಂಗಳದಾಗ 30 ದಿವಸ ಊರಾಗಿಲ್ಲ ಅಂದ್ರೆ ಈ ದಂಧೆ ನಡೆಸಿ ಆ ಮಗನ ಸಿಗಲ್ಲ. ನನ್ನ 17 ರೋಡಿಗೆ ಗುದ್ದಿ ಕೊಲ್ಲಲಿಲ್ಲ ಅಂದ್ರೆ ನನ್ನ ಹೆಸರು ಟೈಲರ್ ಈಜೇನೆ ಅಲ್ಲ. ಅವನ ಬುದ್ಧಿ ಕೊಲ್ತಿ. ನಿನ್ ಹತ್ರ ಅವನಿಗಿಂತ ಅಷ್ಟು ಹೆಚ್ಚಿಗೂ ತಾಕತ್ತಿತ್ತಂದ್ರ ಬೇರೆ ಒಂದು ಚಲೋ ಕನ್ಯಾ ನೋಡಿ ಮದುವೆ ಮಾಡ್ಕೊಂಡು ಬಾಳೆ ಮಾಡ. ನೀ ಮಾತಾಡೋದು ಕೇಳಿದ್ರೆ ಜಾನಕಿ, ನಾನು ಎಲ್ಲಿ ಹೋಗಿ ಏನು ಕುಡಿದು ಸಾಯ್ಲಿ ಅಂತ ತಿಳಿವಲ್ತು. ಒಂದ್ ಕೆಲಸ ಮಾಡೋದಷ್ಟ, ಬಟ್ಟಿ ಸರಿ ಇರ್ತಲ್ಲ ಅದನ್ನ ಕೂಡ ಸತ್ತು ಬಿಡ. ಬ್ಯಾಡ, ಅದು ಹೊಟ್ಯಾಗ ಬಗೋ ಅಂತೈತಿ. ಒಂದಿಷ್ಟು ಚಿಮಣಿ ಎಣ್ಣೆ ಉಗ್ಗಿ ಬೆಂಕಿ ಹಚ್ಚಿಬಿಡು, ನನ್ನ ಗೂಗಲ್ ಒಳಗೆ ಹೋಗಿ ಬೂದಿ ಹಾಕಿ ಬರಂತೀನಿ. ದೊಡ್ಡ ಸಂಜಯ್ ಗಾಂಧಿ ನೀನು ಒಯ್ದು ಅಲ್ಲಿ ಒಳಗೆ ನೀನ್ ಹಾಕ್ತೀನಿ ನಡಿ. ಸಂಜಯ್ ಗಾಂಧಿ ಅಂತ ಸಾವು ನಮ್ಮಂತ ಪಾಪಿಗಳಿಗೆ ಹೆಂಗ್ ಬರ್ತೈತಿ ಜಾನಕಿ? ಹೆಂಗ್ ಬರ್ತೈತಿ? ಸತ್ರು ಸಂಜಯ್ ಗಾಂಧಿ ಹಂಗೆ ಸಾಯ್ಬೇಕು ನೋಡು. ಪುಣ್ಯಾತ್ಮ ಜೀವಂತ ಇರ್ಬೇಕಾದ್ರೆ ಜನಕ್ಕೆ ಬೇಕಾದ್ ಮಾಡ್ಯಾರ. ಆದ್ರೆ ಎಲ್ಲಾರು ಸತ್ತಂಗ ಸೈಕಲ್ ಮೋಟ್ರು ಕಾರು ಆಕ್ಸಿಡೆಂಟ್ ಆಗಿ ಸತ್ತಿಲ್ಲ. ಯಾರು ಇಲ್ಲದ ನಿರ್ಜನವಾದ ಪ್ರದೇಶದಾಗ, ಅದು ಅಂತರ್ದಾಗ ವಿಮಾನದಾಗ ಸತ್ತಾರ. ಅಂತ ಸಾವು ನಮ್ಮಂತ ಪಾಪಿಗಳಿಗೆ ಯಾಕೆ ಬರ್ತೈತಿ ಜಾನಕಿ? ದೊಡ್ಡ ಸುದ್ದಿ ನಮ್ಗೆ ಬೇಕು. ಈಗ ನೀ ಏನಂತಿ? ನಾ ಅನ್ನೋದೇನೈತವ, ಹಾಲಿನ ಗಿಂಡಿನೂ ನಿನ್ನ ಕೈಯಾಗೈತಿ, ಸಕ್ಕರೆನೂ ನಿನ್ನ ಕೈಯಾಗೈತಿ ಅನ್ನೋದೆಲ್ಲ ನೀನು ಅಂದು ಮುಗಿಸ್ಬಿಡು. ನೀನು ನೋಡಿದ್ರೆ ನನಗೊಂದು ನಮೂನೆ ಅನ್ಸತೈತಿ, ಒಂದ್ ಕೆಲಸ ಮಾಡ, ನನ್ನ ನೀ ಮಾಡ್ಕೊಂಡೆ ಅಂದ್ರ ಸಾಯೋ ತನಕ ಸಾಕ ಗಟ್ಟಿ ಇದೆಯಲ್ಲ. ಸಾಯೋ ತನಕ ಅಷ್ಟೇ ಅಲ್ಲ ಜಾನಕಿ, ನೀ ಸತ್ತು ನಾನೇನೋ ಸಾಕ್ಬೇಕಲ್ಲ. ಸಾತ್ ಮೇಲೆ ಯಾರಿಗೆ ಸಾಕ್ತಿ? ನೀನ್ ಅಳದು ಬಿಟ್ಟೋದ ಮಕ್ಕಳು ಸಾಕ್ಬೇಕಲ್ಲ. ಹಂಗಾದ್ರ ಒಂದ್ ಕೆಲಸ ಮಾಡ್ತೀನಿ, ರಾತ್ರಿ ಎಲ್ಲ ಕುಂತಿ ವಿಚಾರ ಮಾಡಿ ನಾಳೆಗೆ ಬಂದು ಹೇಳ್ತೀನಿ. ರಾತ್ರಿ ವಿಚಾರಕ್ಕೆ ಹೋಗ್ಬೇಡ. ರಾತ್ರಿ ವಿಚಾರ ಮಾಡಿದಂಗ ನಿದ್ದಿ ಮಾಡಿ ಕನಸಿನಾಗ ನಾ ಬಂದು ನಿಂತು ಬೆಳಗ ಮುಂಜಾನೆ ನಿನಗೆ ನಿದ್ದೆತ್ತಿದಾಗ ಅದು ಏನಕ್ಕೇನಾರ ಕ್ಲಿಯರ್ ಆಗ್ಲಿ, ಈಗ ಆಗ್ಬಿಡ್ಲಿ. ಆಗ್ಲಿ ಬಿಡು, ನಿನ್ನಂತ ಹೀರೋನ ಕೈ ಹಿಡಿದು ಬಿಟ್ಟು ಮತ್ತೆ ಯಾರ ಕೈ ಹಿಡಿಲಿ? ಈಸು.
ಈಸು ಅನ್ನೋ ಶಬ್ದದೊಳಗೆ ಎಷ್ಟೊಂದು ಸ್ವೀಟ್ ಐತೆ ನೋಡವು ಜಾನಕಿ ಡಾರ್ಲಿಂಗ್. ನಡಿ ಹೋಗೋಣ. ಹೋಗೋಣ. ನಿನ್ನದೆಲ್ಲ ಕಡಿತನ ಒನ್ನಿಸಿಗ ಪಂಚಮಿಗಿ ಬಂದಾಗ ಬೆಟ್ಟ್ಯಾಗ ಸಿಕ್ಕರ ನೋಡ ಒಮ್ಮಿ ಕೆಟ್ಟ್ಯಾಗ ಹೇ ಪಂಚಮಿಗಿ ಬಂದಾಗ ಬೆಟ್ಟ್ಯಾಗ ಸಿಕ್ಕರ ನೋಡ ಒಮ್ಮಿ ಕೆಟ್ಟ್ಯಾಗ ನಿನ್ನದೆಲ್ಲ ಕಡಿತನ ಒನ್ನಿಸಿಗ ಕರ್ಕೊಂಡ ಹೊಕ್ಕನ ರೆಡಿಯಾಗ ಪಡ್ಡ ಬುಲೆಟ್ ಗಾಡಿ ಮ್ಯಾಗ ನೋಡ ಪಳ್ಳಿಂಗ ನೀ ಹತ್ತಿರ ನನ್ನ ಗಾಡಿ ಮ್ಯಾಗ ಅಂಜಬೇಡ ನಾ ಇರುವಾಗ ಯಾರ ಬಂದ್ರು ನೋಡತೇನ ನೀ ಹತ್ತಿಗ ಪಂಚಿನಾಗ ಎಬಸುನು ಧೂಳ ಬಾರ ಮಾವನ ಮುದ್ದಿನ ಮಗಳ ಜೋಕಾಲಿಯಾಡುವಾಗ ಜ್ವಾಕಿರ ಹರ್ಕೊಂಡ ಬಿದ್ದಿತ್ತ ಎಲ್ಲರ ಸೌಕಾರ ನೀವ ಸೌಕಾರ ನಿಮ್ಗ ಬಾಳೈತಿ ನೋಡ ಅಂಕಾರ ಮುರಿತಿನ ಸಕ್ಕ ಮುರಿತಿನ ನನ್ನ ಕೈಯಾಗ ಸಿಕ್ಕ ನೋಡ ಒನ್ಯಾರ ಪಂಚಿನಾಗ ಎಬಸುನು ಧೂಳ ಬಾರ ಮಾವನ ಮುದ್ದಿನ ಮಗಳ ಸಂಗಸ್ರಾಳ ನನ್ನೂರ ನಂಬಲಿಲ್ಲ ಹುಡುಗ್ಯಾರ ನಾ ಬಾಳ ಹಸ್ಕೊಂಡಾಗಿ ಬಲು ದೂರ ನಾ ಬಾಳ ಹಸ್ಕೊಂಡಾಗಿ ಬಲು ದೂರ. ಜಾನಕಿ ಇವ ಯಾರ ಜಾನಕಿ? ನನ್ನ ಕಾಸ ಸ್ವಾದ್ರ ಮಾವ. ಅಷ್ಟ ಅಲ್ಲ ಆಕಿನ ಬಾವಿ ಪತಿನ. ಇಷ್ಟು ದಿವಸ ಎಲ್ಲಿದ್ದೀರಿ? ಇಷ್ಟು ದಿವಸ ಹೂವಿನ ಅಡಗದೊಳಗೆ ಇದ್ಯಪ್ಪ. ಅಲ್ಲೇ ಹೂವು ಇದ್ದಂಗಿರೋದು ಬಿಟ್ಟು ಇಲ್ಲಿ ಮೆಣಸಿನಕಾಯಿ ಘಾಟಿ ಇರಿಸಕ್ಕೆ ಯಾಕೆ ಬಂದಿದ್ದೀಗಪ್ಪ? ಯಪ್ಪ ಅಲ್ಲೇ ಹೂವು ಇದ್ದಂಗೆ ಇರ್ತಾರಪ್ಪ. ಕೆಟ್ಟ ರೈವೇರಿಯ ತಿಂಗಳಿಗೊಮ್ಮೆ ಪಗಾರ ಬಿಟ್ಟು ಇನ್ನೊಂದು ಉತ್ಪನ್ನ ಇಲ್ಲ ಅಲ್ಲಿ. ಅದಕ್ಕ ಈ ಏರಿಯಾ ಟ್ರಾನ್ಸ್ಫರ್ ಮಾಡ್ಕೊಂಡಿವಿ. ನಿಮಗ ಮೆಣಸಿನಕಾಯಿ ಗಾಡಿ ಚುಚ್ಚಾಕ ಅದು ಹೋಗ್ಲಿ. ನಮ್ಮ ಜಾನಕಿ ಕೈ ಹಿಡ್ಕೊಂಡು ಬಂದ್ರ ಯಾರಲ್ಲಿ ನೀನ? ಏ ಮಾಮ ನಾವು ಕುಣಿದಿದ್ರಪ್ಪ. ಇಲ್ಲ ಅಲ್ಲ ಹೇಳಕತ್ತಿದ್ರು. ಚಪ್ಪರ ಆತಿ ತಗೊಳಕತ್ತಿದ್ರು. ಇವ ಯಾಕೆ ಚಪ್ಪರ ಹೇಳ್ತಿ ತಗೊಂಡ? ಒಲ್ಯಾಕ ಪುರ್ಸತಿಂದ ಮಾಡ್ಬೇಡ. ಇಲ್ಲ ಹೇಳು ಏನ? ಇಲ್ಲವ ಹೇಳು. ಚಪ್ಪರ ಆಳ್ತಿನ್ನ ಓ ಕಾಣಲ್ಲ ಮಾಡ್ಕೊಳಂಗಿಲ್ಲ. ಸುಮ್ಮನೆ ಏನೈತೆ ಅದ್ ಹೇಳೋದ. ಕತ್ಲಾಗ್ಯದಲ್ಲ ಅದಕ್ಕೆ ಸ್ವಲ್ಪ ಮಂಚ ಅಷ್ಟ ಅವಸರ ಐತಿ. ಯಾಕಂದ್ರೆ ನಿನಗೆ ಇನ್ನ ಒಂದ್ಸಲ ಹಾಡಾಗಿ. ಹೌದು ಇದು ಫಸ್ಟ್ ಅಲ್ಲ. ಇದು ಫಸ್ಟ್ ಅಲ್ಲ ಅದಕ್ಕ ಸ್ವಲ್ಪ ತ್ರಾಸ ಆಗ್ತದ. ಲೇ ಈಶಾ, ಈ ದೇಶದಿಂದ ಸೀದಾ ಓದಿ ಉಳಿತಾರೆ. ಇಲ್ಲಂದ್ರ ಮಗನ
ಸ್ಟೇಷನ್ಗೆ ಹಾಕಿ ಬುಡಿಗೆ ತಳಗ್ ದೂರಿಸಿ ಮ್ಯಾಲ್ ಬರ ಮಾಡ್ತ ನೋಡದೆ. ತತ್ತವನು ಅವನು ಹಾಳಾದವನು ಹುಡುಗಿನ ಒಂದು ನಮೂನಿ ದಾರಿ ತಂದಿದ್ದೆ ಹೆಂಗಾರ ಮಾಡಿ ಈ ಹಾಳಾದ ಪೊಲೀಸ್ ನಮ್ಮ ಪಾಲಿಗೆ ಸುಳ್ಳು ಪೂಜೆ ಕರಡಿ ಬಂದಾಗ ಬಂದ್ಬಿಟ್ಟು ಇರ್ಲಿ ಇರ್ಲಿ ಇವ್ ನಾ 82 ಸನಿಯಾಗಿ ಗಂಟು ಬೀಳ್ತಾನ ಇನ್ನು ನಾನು ಇವನ್ನ ಟ್ರಾನ್ಸ್ಫರ್ ಮಾಡಿಸ್ಲೇಬೇಕು. ಮಾಡ್ಸಂತ ಹೋಗಪ್ಪ ಜಾನಕಿ. ಓ ಮಾಮ ರೈಚೂರು ಹೋಗಿ ಹಾ ಮಿರಾಜ್ ಥಿಯೇಟರ್ನಾಗ ಒಂದ್ ಚಲೋ ಪಿಕ್ಚರ್ ನೋಡ್ಕೊಂಡ್ ಬರಮ್ ನಡಿ. ಪಿಕ್ಚರ್ ಹ್ಮ್. ಯಾವ್ದು ಮಾಮ ಅದು ಪಿಕ್ಚರ್? ಇಂಗ್ಲಿಷ್ ಪಿಕ್ಚರ್. ಯಾಕಪ್ಪ ಇಂಗ್ಲಿಷ್ ಪಿಕ್ಚರ್ ನೋಡಂಗಿಲ್ಲ. ಮತ್ತೆ ಯಾವ್ದು ನೋಡ್ತಿ? ನಾವೇನೋ ಕನ್ನಡ ಅಷ್ಟೇ ನೋಡಂಗಿಲ್ಲ. ಕನ್ನಡ ಹ್ಮ್ ಕನ್ನಡದಾಗ ಯಾವ್ದು ನೋಡ್ತಿ? ಗೊತ್ತಿಲ್ಲ. ಭಕ್ತ ಪ್ರಹ್ಲಾದ. ಅದು ಕಂಬದು ಇಲ್ಲಿ ಶೀಳಿ ಹೊರಗೆ ಬರ್ತಲ್ಲ ಅದು. ನೀ ಇಲ್ಲಿ ಸೀಳೆ ಒಳಗೆ ಹೋಗ್ಬೇಕಂತ. ಹಾ ನಾನು ನೀನು ನೋಡೋ ಪಿಕ್ಚರ್ ಒಂದ್ರ ಮಾಡಿ ಸೇಮ. ನೀ ನೋಡೋ ಪಿಕ್ಚರ್ನಾಗ ಕಂಬ ಸೀಳಿ ಹೊರಗೆ ಬರ್ತಾನ. ನಾ ನೋಡೋ ಪಿಕ್ಚರ್ನಾಗ ಕಂಬ ಸೀಳಿ ಉಳಕ್ ಹೋತಾನ. ಹೊರಗೆ ಹೋಗ್ಬೇಡ ಮುಂದೆ ನೋಡ್ಸ್ಕೊಂಡು. ಹೊರಗೆ ಬರ್ತಾನ. ಹೊಡಿ. ನಮ್ಮ ಪ್ರೀತಿ ನನ್ನ ಮನಸ್ಸಲ್ಲಿ ಹೆಂಗ ಇರತಿ ಈ ಜೀವನ ಹೆಂಗ ಕಳಿತಿ ತೆಗೆದಕ್ಕು ಗುರು ಚಾ. ಏನ್ ಗುರು ಚಾ ಮಾಡಿದ್ಯಾ? ಶಬಾಷ್ ಶಬಾಷ್. ಮಾಡ್ಬೇಕಲ್ಲ ಗುರು. ನೀವೇನು ಬೆಳಗ್ಗೆ ಎದ್ ಕೂಡ್ಲೆ ರೋಡ್ ನಲ್ಲಿ ಹೋಗಿ ಕುಡ್ದು ಬಂದ್ಬಿಡ್ತೀರ. ಇಲ್ಲಿ ಮನೇಲಿ ನಾನು ಒಬ್ನೇ ಏನ್ ಮಾಡೋದು? ಅದಕ್ಕಾಗಿ 5 ಕ್ಲಾಸ್ ನೀರಿಲ್ಲದ ಹಾಲಿನಲ್ಲಿ ಫಸ್ಟ್ ಕ್ಲಾಸ್ ಸಿಹಿಯಾದ ಸಕ್ಕರೆ ಹಾಕಿ ಸ್ಟವ್ಗೆ ಬೆಂಕಿ ಹಚ್ಚಿ ಕೇಟಿ ಮಾಡಿದ್ದೇನೆ ಗುರು. ಕುಡಿ ಕುಡಿ ಕೇಟಿ ತಣ್ಣಗಾಗುತ್ತೆ. ಈ ಕೇಟಿ ಅಂದ್ರೆ ಏನ್ ಗುರು? ಇದೇನ್ ಗುರು ಕೇಟಿ ಅಂದ್ರೆ ಗೊತ್ತಿಲ್ಲೇನು? ಕರ್ನಾಟಕ ತುಂಬಾ ದೊಡ್ಡ ಡ್ರೈವರ್ ಆಗಿ ಗಾಡಿ ನಡೆಸ್ತೀಯ. ಕೇಟಿ ಅಂದ್ರೆ ಕರ್ನಾಟಕದ ಟೀ. ತಿಳಿತೆ ಗುರು? ಕುಡಿ ಕುಡಿ. ಬೆಂಕಿ ಹಚ್ಚು ನಿನ್ನ ಕೇಟಿಗೆ. ಅಯ್ಯೋ ಗುರು ಬೆಂಕಿ ಹಚ್ಚೆ ಮಾಡಿದ್ದೀನಿ ಗುರು. ಬರೀ ಉಪ್ಪು. ಉಪ್ಪು?
ಅಯ್ಯೋ ಗುರು, ನಿದ್ದೆ ಕಣ್ಣಲ್ಲಿ ಸಕ್ಕರೆ ಬದಲು ಉಪ್ಪು ಹಾಕಿದ್ದಾನೆ ಅನ್ಸುತ್ತೆ. ಬೇಡ ಬೇಡ ಕುಡಿಬೇಡ, ನಾನು ನಿನ್ಗೆ ಬೇರೆ ಕೇಟಿ ಮಾಡ್ಕೊಂಡ್ ಕೊಡ್ತೇನೆ ಅಂತೆ. ಬೇಡ ಗುರು, ನಾನೇ ನಿನಗೆ ಚಹಾ ಮಾಡಿ ಕೊಡ್ತೇನೆ, ಕುಡಿದು ಕಾಲೇಜಿಗೆ ಹೋಗುವಂತೆ ನಡಿ. ಹಾ ಸರಿ ಅಣ್ಣ. ಓ ಗೌರಿ, ಇದೇನು ಗೌರಿ? ಸೂರ್ಯೋದಯಕ್ಕೆ ಸರಿಯಾಗಿ ಶ್ರೀ ಗೌರಿಯ ದರ್ಶನ, ಇದರಿಂದ ನನಗೇನು ಲಾಭ? ಏನ್ ಮಾವ ನನ್ನದು ಲಾಭ ಅಂತ ಕೇಳ್ತಾ ಇದ್ದೀರಲ್ಲ, ಅಂದ್ರೆ ಈ ನನ್ನ ದರ್ಶನವಾದ್ರೆ ಸಾಕು, ಈ ನಿಮ್ಮ ಹಸಿದಿರೋ ಹೊಟ್ಟೆ ತುಂಬುತ್ತಂತ ತಿಳ್ಕೊಂಡಿದ್ದೀರಾ? ಸಾಧ್ಯವಿಲ್ಲ ಮಾವ, ಅದು ಯಾವತ್ತಿಗೂ ಸಾಧ್ಯವಿಲ್ಲ. ಯಾಕಂದ್ರೆ ಹಸಿದ ಹೊಟ್ಟೆ ತುಂಬಬೇಕಾದ್ರೆ ನಾವು ದಿನವಿಡೀ ದುಡಿಲೇಬೇಕು. ಇದೇನತ್ತಿಗೆ ಈ ನಿಮ್ಮ ಪ್ರೇಮದಗಳ ಮಾತುಗಳನ್ನ ಆಡಿ ನಿಮ್ಮ ಒಡಲನ್ನ ತುಂಬಿಕೊಳ್ತಿರೋ, ಅಥವಾ ಡಬ್ಬೆಯಲ್ಲಿ ತಂದಿರೋ ತಿಂಡಿ ಥರ್ಮಸ್ನಲ್ಲಿರೋ ಟೀಯನ್ನು ಈ ಬಡವಡಲಿಗೆ ಹಾಕ್ತಿರೋ ಅತ್ತಿಗೆ? ಗೌರಿ, ಈ ಡಬ್ಬಿಲಿ ಇರೋದೇನು? ಅಷ್ಟು ಕೂಡ ಗೊತ್ತಿಲ್ವೇ ಮಾವ ನಿಮ್ಗೆ? ನಿಮ್ಮ ಪ್ರೀತಿಯ ತಿನಿಸು. ಎಟ್ಟು ಹಚ್ಚಿದ ಮೆಣಸಿನಕಾಯಿ ರಾಮಬಾಣ. ಲೇ ರಾಜು, ಸುಮ್ನೆ ಇರೋ. ಅಯ್ಯೋ, ಹಿಟ್ಟು ಹಚ್ಚಿದ ಬದಿ ನಿಮ್ ಮನೆ ಯಾವಾಗಪ್ಪ ತಿಂತಾರೆ? ಅವ್ರಿಗೆ ಬೇಕಾಗಿರುತ್ತ ಬೇರೆ. ಏನ್ರಿ ಮಾವ, ನಿಮ್ಗೋಸ್ಕರ ಇದರಲ್ಲಿ ಗುಳ್ಪಂಗಳ ಇದೆ, ಇದರಲ್ಲಿ ಕಾಫಿ ಇದೆ. ಅತ್ತಿಗೆ ಈಗಾಗಲೇ ಅಣ್ಣ ಫಸ್ಟ್ ಕ್ಲಾಸ್ ಕೇಟಿಯನ್ನು ಕುಡಿದಿದ್ದಾನೆ. ಹಾ ಕುಡಿಸಿದ್ದಾನೆ ಉಪ್ಪು ಹಾಕಿದ ಕೇಟಿಯನ್ನ, ಕಳ್ಳ ತಮ್ಮ ಅಮೃತಾಸ್ತ್ರದಿಂದ. ಇರ್ಲಿರ್ಲಿ, ಮೊದಲು ಇದ್ರೊಳಗ ತಿಂಡಿ ತಿಂದು ಕಾಫಿ ಕುಡೀರಿ. ತಾ ಅತ್ತಿಗೆ, ನಾ ತಿಂದು ಕಾಲೇಜಿಗೆ ಹೋಗ್ತೇನೆ ಅಂತ ಗೊತ್ತಾಗುತ್ತೆ. ಗೌರಿ, ಹಿಂದೇಕೆ ಸ್ಪೆಷಲ್ ತಿಂಡಿ ತಿನಿಸಲ್ಲ? ಅಯ್ಯೋ, ಅದೆಲ್ಲ ನಿಮಗೆ ಆಮೇಲೆ ಹೇಳ್ತೀನಿ. ಮೊದಲು ಹೋಗಿ ಆ ತಿಂಡಿ ತಿನ್ಕೊಂಡು ಕಾಫಿ ಕುಡೀರಿ. ಗೌರಿ, ಈ ನಿನ್ನ ಮುದ್ದಾದ ಮುಖವನ್ನು ನೋಡಿದಾಕ್ಷಣ ನನ್ನ ಹಸುವು ನೀರಡಿಕೆ ಎಲ್ಲ ಮಾಯವಾಗಿ ಹೋಯಿತು. ಅಬ್ಬಬ್ಬಬ್ಬಬ್ಬಬ್ಬಾ, ಏನ್ ಮಾವ, ಯಾವಾಗ ನೋಡಿದ್ರೆ ಈ ಗೌರಿನ ನೀವು ವರ್ಣಿಸ್ತಾನೇ ಇರ್ತೀರ. ನಾನು ಹೊಗಳೋದನ್ನ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ ನಿಮ್ಗೆ. ಮಾವ, ಇದೇ ತರ ಹೊಗಳ್ತಾ ನಿಂತರೆ ಹೊಟ್ಟೆ ತುಂಬೋದಿಲ್ಲ. ಹೋಗಿ ಊಟ ಮಾಡಿ. ಮನ ಮೆಚ್ಚಿದ ಮಡದೆಯನ್ನು ಹೊಗಳೋದು ಬಿಟ್ಟು ಬೇರೆ ಹೆಣ್ಣನ್ನು ಹೊಗಳಿದ್ರೆ ಅದು ಮೂರ್ಖತನ ಅಲ್ಲವೇ? ಹೌದಾ? ಹಾಗಾದ್ರೆ ಯಾರು ಹೇಳಿದ್ರು? ಅಮ್ಮ, ಇದೇ ತರ ಮಾತಾಡ್ಕೊತ ನಿಂತರೆ ಹೊತ್ತಾಗುತ್ತೆ. ಹೋಗಿ ಮೊದಲಿನ ತಂದಿರೋದನ್ನ ತಣ್ಣಗಾಗಕ್ಕಿಂತ ಮುಂಚೆ ನಿಮ್ಗೆ ತಿಂದ್ರೆ ಒಳ್ಳೇದಲ್ವೇನು? ನಿನ್ನನ್ನು ಮಾತಿನಲ್ಲಿ ಮೀರಿಸುವುದು ಅಸಾಧ್ಯ, ಅದರಲ್ಲೂ ಮಾತಿನ ಹೌದೌದು ಮಾವ. ಬೇಡವೋ ಕ್ರೂರ ದುಷ್ಟ ಕೌರವ ನೀನು, ಸೃಷ್ಟಿಯೊಳು ಈ ನಿನ್ನ ಪತಿರಾಯಸಿಯೇ ಕರ್ಣು. ರಾಜು, ಏನು ಪದಾನೋ ಇದು? ಇಲ್ಲ ಅಣ್ಣ, ನಿನ್ನೆ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಗೊಬ್ಬರಿಗೆ ಬಯಲಾಟ ನೋಡಲು ಹೋಗಿದ್ವಿ. ಅಲ್ಲಿ ಆಡಿದ್ದನ್ನ ಆಡಿದೆ. ಅಂದಾಗೆ ನನಗಿನ್ನು ಕಾಲೇಜಿಗೆ ಟೈಮ್ ಆಗ್ತಿದೆ. ಮನೆಯಲ್ಲೂ ಸಹ ಯಾರು ಇಲ್ಲ. ಇನ್ನೇನು ನಡಿಲಿ ನಿಮ್ಮಿಬ್ಬರ ದೊಡ್ಡಾಟ. ನೋಡಿ ರಾಜು ಹೇಗ್ ಮಾತಾಡೋಗ್ತಾನೆ. ಎಷ್ಟಾದರೂ ಈ ತುಂಟನ ತಮ್ಮನಲ್ಲವೇ? ಹೌದೌದು, ಮಾತಿನಲ್ಲಿ ಮಾತ್ರ ತುಂಬಾ ಬೆರಕಿದನ್ರಿ ರಾಜು. ಹಾ ಗೌರಿ, ನಿನ್ನೆ ರಾತ್ರಿ ಒಂದು ನಾನು ಕನಸು ಕಂಡೆ. ಹೌದಾ? ಆ ಕನಸಿನಲ್ಲಿ ಒಂದು ಅನಾಹುತ ಆಗೋಯಿತು. ಏನಾಯ್ತು? ಗೌರಿ, ಹೊಸದಾಗಿ ಮದುವೆಯಾದ ನಾನು ನೀನು ಇಬ್ಬರು ವನವಿಹಾರಕ್ಕಾಗಿ ಹಸುಮೆಯಲ್ಲಿ ಒಂದು ಕಾಡಿನಲ್ಲಿ ಹೊರಟಿದ್ದೆವು. ಯಾರೋ ದಾರಿ ಯುವಕನೊಬ್ಬ ಬಂದು ನನ್ನ ತಲೆಗೆ ಜೋರಾಗಿ ಹೊಡೆದು ಬಿಟ್ಟ. ಅಯ್ಯೋ ಗೌರಿ ಎಂದು ಶ್ರುತಿ ತಪ್ಪಿ ನೆಲಕ್ಕೆ ಬಿದ್ದೆ. ಎಚ್ಚರವಾಗಿ ನೋಡ್ತೀನಿ, ಮಂಚದಿಂದ ಕೆಳಗೆ ಬಿದ್ದು ಬಿಟ್ಟಿದ್ದೇನೆ. ಅಂದ್ರೆ ನನ್ ಬಗ್ಗೆ ಕನಸು ಕಾಣ್ತಿದ್ದೀರಿ ಅಂದಂತಾಯ್ತು. ನೋಡಿ, ಈ ನಿಮ್ಮ ಹುಚ್ಚುತನ ಯಾವತ್ತೂ ಕಮ್ಮಿ ಆಗೋದಿಲ್ಲ. ನೋಡಿ, ಯಾವಾಗ್ಲೂ ಬರೇ ಗೌರಿ ಧ್ಯಾನದಲ್ಲಿ ಮಾತ್ರ ಇರ್ಬೇಡಿ. ಗೌರಿ 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 ಅಂತ ಗಾಡಿ ನಡೆಸುವಾಗ ಹೋಗಿ ಯಾವ್ದಾದ್ರು ಮರಕು ಗುದ್ದು ಮತ್ತೆ ಕೆಳಗೆ ಬಿದ್ದು ತಲೆ ಹೊಡ್ಕೊಂಡಿನ ಅಂತಿದ್ದೀನಿ. ಸರಿ ಗೊತ್ತಾಯ್ತು, ನಾನಿನ್ ಬರ್ತೀನಿ. ನಿಲ್ಲು ಗೌರಿ, ಹಾಗೆ ಹೊರಟ್ಬಿಟ್ಟಿಯಲ್ಲ. ಮತ್ತಿನ್ನೇನ್ ಮಾಡ್ಲಿ? ಎಂದು ಮನಸ್ಸೇಕೋ ತುಂಬಾ ಬೇಸರವಾಗ್ತಾ ಇದೆ. ಅದಕ್ಕಾಗಿ ನಾನು ಕುಣಿದು ಕುಂದಿರಿಸ್ಬೇಕು, ಅಷ್ಟೇ ತಾನೇ? ಹೌದು. ನಿಮ್ ಮುಂದೆ ನಾನೊಂದು ರೇಡಿಯೋ ತರ ಆಗ್ಬಿಟ್ಟಿದ್ದೀನಿ ಅಲ್ವಾ? ಸರಿ, ನನಗೆ ಹಾಡಕ್ಕೆಲ್ಲ ಆಗಲ್ಲ, ನಾನೇನ್ ಬರ್ತೀನಿ. ಹಾಡು ಗೌರಿ.
ಸರಿ ಬಿಡಿ, ಇಲ್ಲ ಅಂದ್ರೆ ನೀವೆಲ್ಲಿ ಬಿಡ್ತೀರಾ? ನೀವ್ ಹೇಳ್ದಂಗೆ ಆಗಲಿ. ಸರಿ ಮಾವ, ಹಾಗಾದ್ರೆ ನಾನೇನ್ ಬರ್ತೀನಿ. ಏನ್ ಮಾವ ಇದು? ನಾನು ಇಲ್ಲೇ ಇದ್ದೀನಿ, ನಿಮಗೆ ಯಾರು ಬರ್ದಿರಿ ಲವ್ ಲೆಟರ್? ಸಾರಿ ಸರ್, ನಿಮ್ಮಂತರ ನೋಡಿಕೊಳ್ಳೆ ನಮ್ಮ ಲವ್ ಲೆಟರ್ಲೇ ನನಗೆ ಬರ್ತಾ ಇದ್ದೆ. ಇದು ಬಂದಿರೋದು ಮಾಮೂಲಿ ಲೆಟರ್ ಸರ್, ತೆಗೆದುಕೊಳ್ಳಿ ಸೈ ಮಾಡಿ. ಲೇ ಹುಚ್ಚ, ನೋಡಿ ಕೊಡೋದಲ್ವೇನೋ? ನಾವು ಹೊರಡ್ತೇವೆ. ಗೌರಿ, ಇದು ಅಣ್ಣನ ಪತ್ರ. ಹೌದಾ? ಸರಿ, ಹಾಗಾದ್ರೆ ಅದರಲ್ಲಿ ಏನಂತ ಬರ್ದಿದೆ ಅಂತ ಸ್ವಲ್ಪ ಓದಿ. ನನ್ನ ಪ್ರೀತಿಯ ತಮ್ಮನಿಗೆ ನಿನ್ನಣ್ಣನ ಆಶೀರ್ವಾದ ಇಲ್ಲಿ. ನಾವೆಲ್ಲರೂ ಕ್ಷೇಮವಾಗಿದ್ದೇವೆ. ನಾವೆಲ್ಲರೂ ಅಂದ್ರೆ ಅಯ್ಯೋ, ನಾವೆಲ್ಲರೂ ಅಂದ್ರೆ ಕಾಲೇಜಿಗೆ ಹುಡುಗ ಹುಡುಗಿಯರು ಮತ್ತಿನ್ಯಾರು? ಮುಂದೆ ಓದಿ. ನಾನು ಬೆಂಗಳೂರಿಗೆ ಬಂದ ದಿನವೇ ಒಂದು ಲಾಟರಿ ಟಿಕೆಟ್ ಕೊಂಡಿದ್ದೆ. ಸುದೈವದಿಂದ ನನಗೆ 1 ಲಕ್ಷ ಬಂಪರ್ ಬಹುಮಾನ ಹತ್ತಿತ್ತು. ಇನ್ನೊಂದು ವಿಷಯ ನಿನ್ನ ಮನಕ್ಕೆ ನೋವಾಗಬಹುದು, ಆದರೇನು ಮಾಡುವುದು ಆಚಾತುರ್ಯವಾಗಿ ಘಟಿಸಿದ ಘಟನೆ. ನಾನು ಇಲ್ಲಿ ಮೊದಲಿನಿಂದಲೂ ಗೀತಾ ಎಂಬ ಹುಡುಗಿಯೊಬ್ಬಳನ್ನು ಪ್ರೇಮಿಸಿದ್ದೆ. ಅವಳ ನನ್ನ ಮದುವೆ ನಡೆದು ಹೋಯಿತು. ಅಷ್ಟೇ ಅಲ್ಲ, ಈಗ ನಾನು ಒಂದು ಮಗುವಿನ ತಂದೆಯಾಗಿರುವೆ. ಮುಂದಿನ ವಾರ ನಾನು ಕುಟುಂಬ ಸಮೇತ ಊರಿಗೆ ಬರುತ್ತೇನೆ. ಉಳಿದ ವಿಷಯ ಸಮಕ್ಷಮ ತಿಳಿಸುತ್ತೇನೆ. ಇಂತಿ ನಿನ್ನಣ್ಣ ನಾಗೇಶ್. ಸತ್ಯವಾಯಿತು ಗೌರಿ, ಹಿರಿಯರಾಡಿದ ನಾನುಡಿ. ಹಣೆ ಹಕ್ಕಿ ಕೂಡಿದರೆ ಹಡೆದವರೇ ಬೇಕಿಲ್ಲ. ಆದರೂ ಇಷ್ಟೊಂದು ಮಮಕಾರ ಶೂನ್ಯನಾಗುತ್ತಾನೆ ನನ್ನ ಅಣ್ಣ ಎಂದು ನಾನು ತಿಳಿದಿರಲಿಲ್ಲ. ಪಾಪ,
ಕಾಲೇಜು ಕಲಿಯಲು ಹೋಗಿ ಕನ್ಯಾಮಣಿಯ ಒಬ್ಬಳ ಕೈ ಹಿಡಿದು ಮಗುವಿನೊಂದಿಗೆ ಮನೆಗೆ ಬರಲು ದುಸ್ಸಾಹಸ ಮಾಡಿದನೇ ನನ್ನ ಪ್ರೀತಿಯ ಸಹೋದರ. ತನಗಾಗಿ ಹಗಲಿರುಳು ದುಡಿಯುವ ಬಡ ಜೀವವೊಂದು ತನ್ನ ಬೆನ್ನ ಹಿಂದೆ ಇದೆ ಎಂಬುದು ಕೂಡ ಮರೆತು ಬಿಟ್ಟಿದ್ದಾನೆ. ಹಾಗೆ ಗಿಟ್ಟಿದ ಲಾಟ್ರಿಯ 1,00,000 ರೂಪಾಯಿ. ಗೌರಿ, ನನ್ ವಿಷಯ ಆಗಿರ್ಲಿ ಗೌರಿ, ಅಂದು ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರಿಗೆ ಹೊರಟಲು ಹಣವಿಲ್ಲದೆ ಕುಳಿತಾಗ ನಿನ್ನ ಚಿನ್ನದ ಸರವನ್ನು ಬಿಚ್ಚಿಕೊಟ್ಟ ನಿನ್ನ ನೆನಪಾದ್ರೂ ಬೇಡವೇ ಈ ಮಹಾಶನಿಗೆ? ಹಾಗೆಲ್ಲ ತಪ್ಪು ಭಾವಿಸಬಾರ್ದು. ಯಾಕಂದ್ರೆ ಏನೋ ಗಡಬಡಿಲ್ಲ ಇರ್ಬೋದು. ಅಂತ ಸಮಯದಲ್ಲಿ ಮರ್ತಿರ್ಬಹುದು. ನೋಡಿ, ಪತ್ರದಲ್ಲಿ ಬರೆದಿದ್ದನ್ನ ಮರೆತಿದ್ದಾರೆ ಅಂತ ನಮ್ಮನ್ನೇ ಮರ್ತು ಬಿಟ್ಟ ಅಂತ ತಿಳ್ಕೊಳ್ಳೋದು ತುಂಬಾ ತಪ್ಪಲ್ವಾ ಮಾವ? ಇರ್ಲಿ ಬಿಡಿ, ಯಾವ ಕಾಲಕ್ಕೆ ಏನಾಗ್ಬೇಕು ಅದಾಗ್ಲೇಬೇಕು. ದೈವ ಸಂಕಲ್ಪ ಹೇಗಿದೆಯೋ ಹಾಗೆ ನಡಿಲೇಬೇಕು. ಒಂದ್ ವೇಳೆ ನಮ್ಮ ಇಚ್ಛೆಯಂತೆ ಎಲ್ಲೇ ನಡೆದು ಹೋಗಿತ್ತಂದ್ರೆ ಆ ದೈವ ಶಕ್ತಿಗೆ ಬೆಲೆನೇ ಇರ್ತಾ ಇರ್ಲಿಲ್ಲ. ಹಾ ಮಾವ, ಬಂದಿದ್ದನ್ನ ಅನ್ಭವಿಸ್ಬೇಕು. ಸರಿ, ಗೊತ್ತಾಯ್ತು, ನಾನಿನ್ ಬರ್ತೀನಿ. ಹೇಳಾರ್ದೆ ಮದುವೆ ಮಾಡ್ಕೊಂಡಿದ್ದಾನಂತ ಬೇಷ ಮಾಡ್ಕೊಳಕ್ ಹೋಗ್ಬೇಡಿ. ಸಂತೋಷದಿಂದ ಮನೆ ತುಂಬಿಸ್ಕೊಳ್ಳಿ. ಬೇರೆ ನಿರ್ದೇಶನ ತರಿಸೋದಕ್ಕಿಂತ ಸುಮಾರು 50-60 ನಾಟಕಗಳನ್ನು ನೀವಾಡ್ರಿ, ನೀವೇ ನಿರ್ದೇಶನ ಮಾಡ್ರಂತ ಎಲ್ಲರೂ ಒತ್ತಾಯ ಮಾಡಿದಾಗ ನನ್ನ ಮತಿಗೆ ಉಳಿದಷ್ಟು ನಾನು ನಿರ್ದೇಶನ ಮಾಡಿದ್ದೇನೆ. ಕಲಾವಿದರಾಗಿರ್ಬೋದು, ನಾವೇ ಆಗಿರ್ಬೋದು, ಎಲ್ಲೇ ತಪ್ಪಾದರೂ ನಿಮ್ಮ ಮನೆಯ ಮಗನೆಂದು ಹೊಟ್ಟೆಯಲ್ಲಿ ಹಾಕೊಂಡು ನೀವೆಲ್ಲರೂ ನಮ್ಮನ್ನು ಕೆಂಪಿಸ್ಬೇಕೆಂದು ನಿಮ್ಮೆಲ್ಲರಿಗೆ ಭಕ್ತಿಯ ನಮನಗಳು. ಹಾಳಾಗಿ ಹೋಯ್ತಪ್ಪ ಯಪ್ಪ ನನ್ನ ಬಾಳೆವೋ ಈ ಜಾನಕಿ ಬೆನ್ನ ಹಚ್ಚಿ. ಈ ಹುಡುಗಿ ಬರೇ ನಮ್ಮ ಮೂಗಿಗೆ ತುಪ್ಪ ಹಚ್ಚಿ ಕೈ ಹಿಡ್ಕೊಂಡು ಕುಡ್ಕೋ ಅಂತ ಒಂದು ನಮೂನಿ ಕರೆಂಟ್ ಪಾಸ್ ಮಾಡಿ ಹೋಗಿಬಿಡ್ತಾಳ್ರಿ. ಇವತ್ತು ಬರ್ಲಿ, ಗಟ್ಟಿಯಾಗಿ ನಿಂತು ಕೇಳ್ತೀನಿ. ಗ್ಯಾರೇಜದಾಗ ಬಿಡಲೇ ನಿಮ್ಮ ಆಸೆ ಕಲ್ಲು ಬಿದ್ರಿ ಈ ಈಸೆಗೆ ಯಾಕಾಯ್ತಿರಿ? ನನಗೇನು ನೀವು ದಾರ ನಾವೆಲ್ಲಿ ದಾರಿಯಾಗಿದ್ದೀವ್ರಿ? ದಾರಿ ಬಿಟ್ಟು ಬಹಳ ದಿವಸ ಆಯ್ತು. ದಾರಿ ಬಿಟ್ಟು ನಿದ್ರೆ ಬಂದ್ರಿ ಟೇಲರ್ ಸಾಹೇಬ್ರ. ಯಾವ ಸಾಹಿಬ? ನಿಮ್ಮ ಮೌನ ಓಟ್ ಇಬ್ರಾಹಿಂ ಸಾಹಿಬ.
ಬರೀ ಟೈಲರ್ ಸಾಹೇಬ ಅಂತ ಒಂದು ನಮೂನಿ ವರ್ಕ್ ಮಾಡಿ ಹೋಗಿಬಿಡ್ತಾಳ. ನಾವು ತಿಂಗಳ ತನಕ ಇಕ್ಕಿನ ನೆಪ ಮಾಡ್ಕೊಂಡು ನಿತ್ಯ ಮಾಡ್ದಂಗ ಆಗಿ ಹಾಸಿಗೆ ಆಗ ಉಳ್ಳಾಡಿ ಹಾಸಿಗೆಲ್ಲ ನಮ್ಮ ಗಬ್ಬೆ ನೋಡ್ರಿ. ಯಾಕ ಆ ನಮ್ನಿ ಯಾಕೆ ಉಳ್ಳಾಡಿ ಒಬ್ಬನ ಮಕ್ಕೋಬೇಕು? ಮತ್ತೆ ಇಬ್ಬರು ಕೂಡಿ ತಲೆದುಂಬಿ ತೆಕ್ಕಿಲಿ ಬಡ್ಕೊಂಡು ಮಕ್ಕಳೋಣ ಹಂಗಲ್ಲ, ತೆಲೆದುಂಬು ಬೇಡ. ನಾನು ನೀನು ಇಬ್ರು ಕೂಡಿ ಮದುವೆಯಾ ಲಬ್ಬ ಹೊಯ್ಕೋತ ಹೋಳವಣೆ ಮಾಡೋಣ. ಹಂಗಲ್ಲ, ನಾನು ನೀನು ಇಬ್ರು ಸೇರಿ ಎಲ್ಲ ದೇವಸ್ಥಾನ ಮದುವೆ ಆಗೋಣ ಅಂತ. ನಡಿ, ಹಂಗಾದ್ರೆ ಹೋಗೋಣ, ಮದುವೆ ಮಾಡ್ಕೊಂಡ್ ಬರೋಣ. ನಡಿ, 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 ನಡಿ. ಹುಟ್ಟದಿ ನೀನು ತಳ್ಳನ ಲಂಗ ನೋಡಿರೋ ಸಾಕ ಬೆನ್ನ ಹತ್ತಂಗ ಗಂಗಿ ಏ ಗಂಗಿ ನದಿಯ ನೀನು ಪೂರ ಎಂಗ ಎದಿಯ ಒಳಗ ಝುಮ್ಮನುವಂಗ ಗಂಗಿ ಏ ಗಂಗಿ 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 ನೀ ಜಗ್ಗ ಬೇಡ ಗಂಗಿ ಹುಟ್ಟದಿ ನೀನು ತಳ್ಳನ ಲಂಗ ನೋಡಿರೋ ಸಾಕ ಬೆನ್ನ ಹತ್ತಂಗ ಗಂಗಿ ಏ ಗಂಗಿ ನದಿಯ ನೀನು ಪೂರ ಎಂಗ ಎದಿಯ ಒಳಗ ಝುಮ್ಮನುವಂಗ ಗಂಗಿ ಏ ಗಂಗಿ ಜಾನಕಿ, ನನ್ನ ಆಶಾ ಕಲ್ಲಾಗಿದ್ರೆ ಈಶಾ ಸ್ವಾದ್ರ ಸೊಸೆ ಅಂತ ನಿನ್ನ ಎಷ್ಟು ನಂಬಿದ್ದಲ್ಲಿ ಅಪ್ಪ. ಗೊತ್ತಾಯ್ತಲ್ಲ ನಿಮ್ಮ ನಾಟಕ. ನಿಮ್ಮಿಬ್ಬರು ನಾನು ಇಟ್ಕೊಂಡಿ ನೋಡಿ ಮನುಷ್ಯನಾಗ. ಇದಕ್ಕೆ ಏನಂತೀರಿ? ಏ ಅಣ್ಣ ಪೊಲೀಸ್ ಪ್ರಬಂಧ, ಇಷ್ಟು ಕಣ್ಣಲ್ಲಿ ಕಂಡ್ರು ಕೇಳ್ತಿ ಅಂದ್ರೆ ಎಷ್ಟು ದೊಡ್ಡ ಶಾಣೆ ಇರ್ಬೇಕಪ್ಪ ನೀನು. ಏನಾರ ಜೋಬಿನಾಗ ಇದ್ದಷ್ಟು ಆಯಾರ ಮಾಡಿ ಹೋಗ್ಬಿಡಪ್ಪ ಯಪ್ಪ. ನಾನೇ ಲಿಂಗರದಲ್ಲೂ ಬೆಳ್ಕೊಂಡ್ ಬಂದೀನಿ, ನಿನಗೇನ ಆಯಾರ ಮಾಡಿದೆ ಮೋನ್ ಅಡ್ಡಾಡಿ. ಅಲ್ಲಲೇ ಈಶಾ, ನಿನ್ನ ದೊಡ್ಡ ಸಂಪನ್ನ ಶಿಖಾಮಣಿ ಅಂತ ತಿಳಿದಿದ್ದ. ಈ ನಿನ್ನ 32 ಇಂಟು ಸ್ಪೆಷಲ್ ಟೇಬಲ್ ನಾನು ಉರುಳಾಕಿದಲ್ಲಿ ಈಶಾ, ಉರುಳಾಕಿದೆ. ಲೇ ಈಶಾ, ನೀನು ಮಿಷಿನ್ ಒಡೆದು ನಿನ್ನ ಮುಕ್ಕಳಿಯಾಗೆಲ್ಲ ಪೈಲಿಸ್ ಬಂದು ಆ ಪೈಲಿಸಿಗೆ ನನ್ನ ಬಳಿ ತಗೊಂಡ್ರೆ ರಥ ಹಿಂಡ್ಬೇಕಂತ ಕಡಿದಲ್ಲ ಈಶಾ. ಈ ನಿನ್ನ 32 ಇಂಚ್ ಸ್ಪೆಷಲ್ ಟೇಪ್ ಉರುಳಾಕಿದ್ರೆ ಈಶಾ, ಉರುಳಾಕಿದೆ. ಲೇ ಜಾನಕಿ, ಲೇ ಈಶಾ, ಇನ್ನು ನೀವಿಬ್ರು ಇವ್ರಾಗ ಬಾಳೆ ಮಾಡ್ರಿ. ನೀ ಮಾಮ ಅಂತ ಅಡ್ಡ ಬರಬೇಡ, ನೀ ಮೋನ ಅಡ್ಡಾಡಿ ನೀವು ಊರೇ ಬಿಡಿಸ್ತೀನಿ. ಜಾನಕಿ, ನನ್ನ ರೇಷ್ಮೆ ಸೀರೆ ಕೊಟ್ಟು ಬಿಡು. ಮಾಮ, ನಿಂದ ರೇಷ್ಮೆ ಸೀರೆ ಅಲ್ಲೇ ಮನೆ ಬಾತ್ರೂಮ್ದಾಗ ಐತಿ. ಯಪ್ಪ, ಬಾತ್ರೂಮ್ ಯಾಕ ಬೆಚ್ಚಲ ಮರ ಇರಲ್ದಾಣ ಯಪ್ಪ. ಒಂದು ತಿಳ್ಕೊರಿ, ಅಲ್ಲಿ ಕುಂತವ್ರೆಲ್ಲ ಹುಲಿಯಮ್ಮನ್ ಫ್ಯಾನ್ಸ್ ಆರ. ಮುಂದೆ ನೀವ್ ಇನ್ನೇ ಮಾಡ್ಕೊಂಡ್ ಹೋದ್ರೆ ಅಲ್ಲಿಟ್ಟು ಶಿಳ್ದು ಹೊಡಿಯೋದು ಗ್ಯಾರಂಟಿ. ಗ್ಯಾರಂಟಿ ಇವನಿಗೆ. ಜಾನಕಿ, ಒಂದು ಕಂಟಕಂತೂ ನಿಮ್ಮ ಮಾವ ಹೋದ, ಇನ್ನೊಂದು ಕಂಟಕ ಆ ಡ್ರೈವರ ನನ್ನ ಕತ್ತರಿಗೆ ಅವನ ಮುಂದಿನ ಗೇರ್ ದಾಣನೆ ಕಟ್ ಮಾಡಲಿಲ್ಲ ಅಂದ್ರೆ ನಾ ಟೈಲರ್ ಈಶಾನೆಲ್ಲ ನಡಿ ಹೋಗೋಣ. ಹಾ, ಶೇಖರ್, ಶೇಖರ್, ರಾಜು, ರಾಜು, ಅಣ್ಣ,
ನಾನೇಕೆ ನಿನ್ನಂತ ಭಿಕಾರಿಗೆ ಮಾಮನಾಗಲಿ? ಮೊದಲು ಮರಿಯಾಗಲಿ ಈ ನಿನ್ನ ಮುಖ ಈ ಮನೆಯಿಂದ. ಅಕ್ಕ, ಯಾರೇ ನಿನ್ನ ಅಕ್ಕ? ರೀ, ಯಾರಿವ್ರು ಬೆಗ್ಗರ್ಗರ್? ಅತ್ತಿಗೆ, ಅವಳು ಶೇಖರ್, ಸ್ಟಾಪ್ ಯುವರ್ ಮೌತ್. ಗೌರಿ, ದಾಟು ಈ ಮೊದಲು ಮನೆ ಈ ಮುಂದೆ. ಇನ್ನೊಂದು ಸಲ ಈ ಮನೆ ಕಡೆ ಕಾಲಿಕ್ಕದಿರು. ಶೇಖರ್, ಅವನನ್ನೇನು ಕೇಳುವಿ? ಮೊದಲು ದಾಟು ಈ ಮನೆಯಿಂದ. ಹೋಗ್ತೀನಿ ಮಾವ, ಹೋಗ್ತೀನಿ. ಇನ್ನು ಯಾವತ್ತು ಈ ಮನೆ ಕಡೆ ನಾನು ಬರೋದಿಲ್ಲ. ನಾ ಇನ್ನು ಬರ್ತೀನಿ. ಅಲ್ಲಲ್ಲ, ಹೋಗ್ತೀನಿ. ಇದೇನ್ ಮಾಡಿದೆ ಅಣ್ಣ? ಪಾಪ ಗೌರವತಿಗೆ ಅಂತ ತಪ್ಪು ಮಾಡಿದ್ದಾದ್ರೆ ಏನಣ್ಣ? ಸರಿಯಾದದ್ದನ್ನೇ ಮಾಡಿದ್ದಾನೆ ನಿನ್ನ ಅಣ್ಣ. ಹಾ ಗೀತಾ, ಒಳಗಡೆ ಹೋಗಿ ಮುಖ ತೊಳೆದಿಕೋ. ಯಾಕೆ ಶೇಖರ್, ನಿನ್ನ ಕಣ್ಣಲ್ಲಿ ನೀರು? ನಾನು ಮದುವೆಯಾಗಿ ಸತಿ ಸತರೊಡಗೂಡಿ ಬಂದದ್ದು ನಿನ್ನ ಮನಸ್ಸಿಗೆ ಬೇಸರವಾಯಿತೆ? ಇಲ್ಲಣ್ಣ, ಸತ್ಯವಾಗ್ಲೂ ಇಲ್ಲ. ಹೆಣ್ಣು ಮಕ್ಕಳಿಲ್ಲದ ಈ ಮನೆ ಇಲ್ಲಿಯವರೆಗೂ ಮೃಗಾಲಯದಂತಿತ್ತು. ಇಂದು ಹೊತ್ತಿಗೆ ಆಗಮನದಿಂದ ನಂದನ ವನದಂತೆ ತೋರುತ್ತಿದೆ. ಆದರೆ ಎಂಬ ಆತಂಕದ ನುಡಿ ಏಕೆ? ಅಣ್ಣ, ಗೌರಿ ಯಾವ ತಪ್ಪು ಮಾಡಿದಳೆಂದು ಇಷ್ಟೊಂದು ನಿಸ್ಕರದ ನುಡಿಗಳನ್ನು ಆಡಿದೆ ಅಣ್ಣ. ಪಾಪ ಮುಕ್ತ ಮಾಡದ ಗೌರಿ ಅದೆಷ್ಟು ನೊಂದುಕೊಂಡಳೋ ಏನೋ. ತಮ್ಮ, ಒಡ ಹುಟ್ಟಿದ ಸಹೋದರನ ನಿನ್ನ ಉನ್ನತಿಯನ್ನು ಬಯಸುವುದು ನನ್ನ ಧರ್ಮ. ದರಿದ್ರಳಾದ ಗೌರಿಯನ್ನು ನಿನ್ನ ಕೊರಳಿಗೆ ಕಟ್ಟಿ ಮುಂದೊಂದು ದಿನ ಬಂದೊದಗುವ ಕಷ್ಟಗಳಿಗೆ ಕಣ್ಣಿನಿಂದ ಕಾಣುವ ಕಟುಕನಲ್ಲ ಈ ನಿನ್ನ ಅಣ್ಣ. ಅಣ್ಣ, ಗೌರಿ ದರಿದ್ರಳಲ್ಲಣ್ಣ, ಧನಿಕಳು. ದಯ ದಾಕ್ಷಿಣ್ಯ ಧರ್ಮ ದೇವತೆ, ಪರೋಪಕಾರಿ ಆ ನಾರಿ ನನ್ನ ಶ್ರೀ ಗೌರಿ. ಅಂದು ನಮಗೊದಗಿರುವ ಕಷ್ಟವನ್ನು ತನ್ನ ಕಣ್ಣಿಂದ ನೋಡದೆ ತನ್ನ ಕೊರಳಲ್ಲಿರುವ ಚಿನ್ನದ ಸರವನ್ನು ಬಿಚ್ಚಿಕೊಟ್ಟ ಕರುಣಾಮಯಿ ಅಣ್ಣ, ಕರುಣಾಮಯಿ. ಶೇಖರ್, ಸಾಕು ಮಾಡು ಹೊಗಳುವುದನ್ನು. ಅವಳು ಕೊಟ್ಟಿರುವ ಒಂದು ತಲೆ ಬಂಗಾರವನ್ನು ಬಿಸಾಕಿ ಅಂಗಾರ ಮಾಡಿಬಿಡು ಆ ಅಂಗನೆಯ ಸ್ನೇಹವನ್ನು. ಅಣ್ಣ, ಏನು ಮಾತನಾಡುತ್ತಿರುವೆ ಅಣ್ಣ? ಎಂದು ದೈವ ಕೃಪೆಯಿಂದ ಲಕ್ಷ್ಮೀ ಪುತ್ರನಾದ ನೀನು ಹಿಂದೆ ನಮಗೊದಗಿರುವ ಕಷ್ಟವನ್ನು ಮರೆಯದೆ ಮೆಲುಕು ಹಾಕಬೇಕು ಅಣ್ಣ, ಮೆಲುಕು ಹಾಕಬೇಕು. ಅದು ಅಲ್ಲದೆ ಗೌರಿ ಈ ಮನೆಯ ಕಿರಿಯ ಸೊಸೆ. ಅದು ಯಾವ ಕಾಲಕ್ಕೂ ಸಾಧ್ಯವಿಲ್ಲ. ಗೌರಿ ಈ ಮನೆಯ ಸೊಸೆಯಾಗಬೇಕಾದರೆ ನನ್ನ ನಿನ್ನ ಬಂಧುತ್ವವನ್ನೇ ಕಡಿದುಕೊಳ್ಳಬೇಕಾಗುತ್ತದೆ. ಅಣ್ಣ, ನಾನು ಈಗಾಗಲೇ ಗೌರಿಗೆ ವಚನ ಕೊಟ್ಟಿದ್ದೇನೆ. ಅದು ಅಲ್ಲದೆ ಚಿಕ್ಕವರಿರುವಾಗಲೇ ಗೌರಿ ಮತ್ತು ನಾನು ಸತಿಪತಿಗಳೆಂದು ಹಿರಿಯರ ಮಾಡಿದ ನಿರ್ಧಾರವಣ್ಣ. ಈಗ ಆ ಮುಕ್ತ ಮನದ ಗೌರಿಗೆ ಮೋಸ ಮಾಡಿದರೆ ಆ ದೇವರು ಮೆಚ್ಚುತ್ತಾನೆ, ಅಣ್ಣ, ಮೆಚ್ಚುತ್ತಾನೆ. ನಾನು ಬೆಂಗಳೂರಿನ ಅಗರ್ಭ ಶ್ರೀಮಂತರಿಗೊಬ್ಬರಿಗೆ ವಚನ ಕೊಟ್ಟು ಬಂದಿರುವೆ, ನಿನ್ನ ಮಗಳನ್ನು ನನ್ನ ತಮ್ಮನಿಗೆ ತೆಗೆದುಕೊಳ್ಳುತ್ತೇನೆ ಎಂದು. ಸುಸಂಸ್ಕೃತ ಸಿರಿವಂತ ಮನೆತನ. ಹುಡುಗಿಯ ಹೆಸರು ಶೀಲಾ, ಹೆಸರಿಗೆ ತಕ್ಕಂತೆ ಶೀಲಾವತಿ. ಇದರ ಮೇಲೆ ನಿನ್ನಿಷ್ಟ. ಛೇ, ನೀನ್ ಏನೇ ಹೇಳಿದ್ರು ಅಣ್ಣ, ಗೌರಿ ವಿನಃ ನಾನು ಬೇರೆ ಯಾವ ಹೆಣ್ಣನ್ನು ಮದುವೆ ಆಗಲಾರೆ ಅಣ್ಣ, ಮದುವೆ ಆಗಲಾರೆ. ಇದು ನಿನ್ನ ಕೊನೆಯ ನಿರ್ಧಾರವೇ? ಬಲವಾದ ನಿರ್ಧಾರ. ಸರಿ, ನನ್ನ ತಮ್ಮ ನನ್ನ ಮಾತು ಮೀರಿ ನಡೆಯುವಷ್ಟು ಒತ್ತಟನಾಗುತ್ತಾನೆ. ಒಂದು ಹೆಣ್ಣಿನ ಸೆರಗಿನ ನೀರಿನ ಆಶ್ರಯದಲ್ಲಿ ಬಿದ್ದು ಬಂದು ದ್ರೋಹಿಯಾಗುತ್ತಾನೆ ಎಂದು ಕನಸಿನಲ್ಲಿಯೂ ಭಾವಿಸಿರಲಿಲ್ಲ ಶೇಖರ್. ಹೌದಣ್ಣ, ಹೌದು. ನಾನು ಕೂಡ ತಿಳಿದಿರ್ಲಿಲ್ಲಣ್ಣ, ನಾನು ಕೂಡ ತಿಳಿದಿರ್ಲಿಲ್ಲ. ನನ್ನ ಪಿತೃ ಸಮಾನನಾದ ನನ್ನ ಸಹೋದರ ಬೆಂಗಳೂರಿನಿಂದ ಬರುವಾಗ ಚಿನ್ನದ ಚೂಜಿಯೊಂದನ್ನು ತಂದು ನನ್ನ ಕಣ್ಣಿಗೆ ಚುಚ್ಚುತ್ತಾನಂತೆ ನಾನು ತಿಳಿದಿರ್ಲಿಲ್ಲ, ನಾನು ತಿಳಿದಿರ್ಲಿಲ್ಲ. ಶೇಖರ್, ನಿನ್ನೊಂದಿಗೆ ಹೆಚ್ಚು ವಾಗ್ವಾದ ಮಾಡಲಾರೆ. ಅಂದು ಅವ್ವ ಸಾಯುವಾಗ ಅವ್ವನಿಗೆ ಕೊಟ್ಟ ವಚನ ಪಾಲಿಸಬೇಕೆಂಬ ಇಷ್ಟ ನಿನಗಿದ್ದರೆ ನಾ ಹೇಳಿದ ಹಾಗೆ ಶೀಲಳನ್ನು ಮದುವೆಯಾಗು. ಇಲ್ಲದಿದ್ದರೆ ಮಾತೆಗೆ ಕೊಟ್ಟ ಮಾತು ನಡೆದು ಮಾತೃದ್ರೋಹಿಯಾಗು. ಅಣ್ಣ, ನನ್ನನ್ನೇಕೆ ಇಂಥ ಹಿಂಪದಿಯ ಸಂಕಟದಿಂದ ಹೋಗುತ್ತಿರುವೆ ಅಣ್ಣ? ನನ್ನನ್ನೇಕೆ ಇಂಥ ಹಿಂಪದಿಯ ಸಂಕಟದಿಂದ ಹೋಗುತ್ತಿರುವೆ?
ಶೇಖರ್, ನೀನನ್ನ ಮಾತ್ರ ನಡೆದು ಮೆರಿಬೇಡಪ್ಪ. ಅವನು ನಿನಗಿಂತಲೂ ಹಿರಿಯವನು. ಅವನು ಬೇರೆ ಬೇದರೆ ಬಡಿದರೆ ಸಹನೆಯಿಂದ ಸಹಿಸಿಕೊಂಡು ಕಾಲಗಳೇ. ನಾಗೇಶನ ಮಾತು ಮೀರಿ ನಡೆದರೆ ನಿನಗೆ ನನ್ನ ಹಾನಿಯಾಗಿದೆ. ಆಗಲಿ ನಿನ್ನ ಆಜ್ಞೆಯಂತೆ ಶೀಲಳ ಕೊರಳಿಗೆ ಕರಿಮಣಿ ಸರವನ್ನು ಕಟ್ಟುತ್ತೇನೆ. ಇದೇನು ಮಾಡುತ್ತಿರುವೆ ಅಣ್ಣ? ಹೌದು ರಾಜು, ಹೌದು. ಅವನಿಗೆ ಕೊಟ್ಟ ವಚನ ಪಾಲಿಸಲೇಬೇಕು ರಾಜು, ನಾವು ಪಾಲಿಸಲೇಬೇಕು. ಶೇಖರ್, ನನಗೆ ಗೊತ್ತಿತ್ತು ನನ್ನ ತಮ್ಮಂದಿರು ನನ್ನ ಮಾತು ಮೀರೋದಿಲ್ಲ ಒಂದು. ಆಗಲೇ ರಾಜನನ್ನು ಕರೆದುಕೊಂಡು ಒಳಗಡೆ ಬನ್ನಿ, ಎಲ್ಲರೂ ಸೇರಿ ಊಟ ಮಾಡೋಣ. ಅಣ್ಣ, ನೀನು ಒಳಗಡೆ ಹೋಗೋಣ, ನನಗೆ ಸ್ವಲ್ಪ ಹೊರಗಡೆ ಕೆಲಸ ಇದೆ, ಮುಗಿಸ್ಕೊಂಡು ಬರುತ್ತೇನೆ. ಅಂತೂ ಈ ಮನೆಯಲ್ಲಿ ಹಿರಿಯಣ್ಣ ಹರಿಶ್ಚಂದ್ರ, ಇನ್ನು ಕಿರಿಯಣ್ಣ ಶ್ರೀರಾಮಚಂದ್ರ, ಇವರಿಬ್ಬರ ಮಧ್ಯೆ ನಾನೇನಾಗ್ತೀನೋ ನಮ್ಮ ಕರಿಗುಳೀಶನೇ ಬಲ್ಲ. ಪಾಪ, ಈ ಮನೆಗೆ ದೇವತೆಯಾಗಿ ಬರಬೇಕೆಂದು ಕನಸು ಕಟ್ಟಿಕೊಂಡಿರುವ ಈ ನಮ್ಮ ಗೌರ ಹತ್ತಿಗೆ ಆಸೆಗೆ ಕತ್ತರಿ ಹಾಕಿದರು ಈ ನಮ್ಮ ಸೆನ್ಸರ್ ಮಂಡಳಿಯ ಆಫೀಸರರು. ಒಟ್ಟಿನಲ್ಲಿ ನಮ್ಮನ್ನು ಆ ದೇವರೇ ಕಾಪಾಡಬೇಕು. ಹಾಳಾಗೋಯ್ತು ಅಪ್ಪ, ಈ ನನ್ನ ಬಾಳು ಹಾಳಾಗಿ ಹೋಯ್ತು ಅಪ್ಪ, ಹಾಳಾಗಿ ಹೋಯ್ತು. ಈ ನನ್ನ ಆಶಾ ಗೋಪುರಕ್ಕೆ ಸಿಡಿ ಮತ್ತನಿಟ್ಟು ನೆಲ ಸಮ ಮಾಡಿದನಪ್ಪ, ನಿನ್ನ ಆಳಿದರು. ಯಾಕಳ್ತೀವಿ? ಹಾದು ತಾದರೆ ಏನು? ಸ್ವಲ್ಪ ಸಮಾಧಾನದಿಂದ ಹೇಳುವಾರ್ದು ಮಗಳೇ. ಈ ಸಮಾಧಾನ ಮಾಡ್ಕೊಳ್ಳಿ ಅಪ್ಪ. ನಾಕಿಸ್ಮಮ್ಮ, ನಮ್ಮ ಮನೆಗೆ ಯಾವತ್ತು ನಿನ್ನ ಬರಬೇಡ ಅಂತ ನಿಷ್ಠರವಾಗಿ ಹೇಳಿ ಮನೆಯಿಂದ ನನ್ನನ್ನು ಆಚೆ ಹಾಕ್ಬಿಟ್ರಪ್ಪ. ಮಗಳೇ, ಅಲ್ಪನೆ ಐಶ್ವರ್ಯ ಸಿಕ್ಕಾಗ ಮಧ್ಯರಾತ್ರಿಯಲ್ಲಿ ಎದ್ದು ನೋಡಿದಂತೆ, ಭಿಕಾರಿ ಕಿತ್ತಾಗಲೇ ಸಿರಿಯತ್ತಗ ಒಣ್ಣಿನ ನಿಧಿ ಸಿಕ್ಕಾಗ ಮಂಗನಂತೆ ವರ್ತಿಸುವುದು ಸಹಜ ಮಗಳೇ. ನಾನು ಈಗಲೇ ಹೋಗಿ ಕೇಳುತ್ತೇನೆ, ನನ್ನ ಮಗಳಲ್ಲಿ ಅದಾವ ದೋಷವನ್ನು ಕಂಡು ಅವಳಿಗೆ ಈ ಅಳಿಸಿ ಮಾತನಾಡಿ ಮನ ನೋಯಿಸಿದೆ ಎಂದು. ಬೇಡಪ್ಪ, ಬೇಡ, ನೀನು ಅಲ್ಲಿಗೆ ಹೋಗುವುದೇ ಬೇಡ. ನನಗೂ ಅಂದಂತೆ ನಿನಗೂ ಏನಾದ್ರೂ ಅಂದ್ರೆ ಅದನ್ನ ಕೇಳಿ ಸಹಿಸಿಕೊಳ್ಳುವ ಶಕ್ತಿ ನನಗಿಲ್ಲಪ್ಪ, ನನಗಿಲ್ಲ. ಗೌರಿ, ಅವರು ನನಗೆ ಏನಾದ್ರೂ ಅಂದ್ರೆ ಒಟ್ಟು ಬುದ್ಧಿ ಕಲಿಸುತ್ತೇನೆ. ನಿಜ, ಆದ್ರೆ ಹಾಗಂತ ನೀನ್ ಅನ್ಕೊಂಡಿದೀಯಾ? ಆದ್ರೆ ಮಾವಂದರು ಬಯಸ್ಕೊಳ್ಳುವ ಒದಿಸ್ಕೊಳ್ಳುವ ಸ್ಥಿತಿಯಲ್ಲಿ ಈಗ ಅವರು ಉಳಿದಿಲ್ಲಪ್ಪ, ನಿನ್ನ ಸೋದರ ಅಳಿಯಂದರು. ಗೌರಿ, ನಿನಗಿಷ್ಟೆಲ್ಲ ಅವಮಾನವಾಗ್ತಿದ್ರು ನಿನ್ನ ಕೈ ಹಿಡಿಯುವ ಆ ಶೇಖರ್ ಸುಮ್ಮನಿದ್ದೇನಮ್ಮ? ಅಪ್ಪ, ಶೇಖರ್ ಮಾವ ನಿರಪರಾಧಿಯಂತೆ ಸುಮ್ಮನೆ ನಿಂತ್ಕೊಂಡಿದ್ರಪ್ಪ. ಬಾಗಿದ್ದು ಮೂಕನಾಗಿ, ಕಿವಿಯಿದ್ದು ಕುರುಡನಾಗಿ, ಕಣ್ಣಿಗೆ ಕಂಡ್ರು ಕಾಣದಂತೆ ಸುಮ್ಮನೆ ಅಪರಾಧಿಯಾಗಿ ನಿಂತಿದ್ರಪ್ಪ ಶೇಖರ್. ಮಂದಮತಿಗಳು ನಾನು ಅವರಿಗೆ ಮಾಡಿದ ಉಪಕಾರವನ್ನು ಮರೆತು ಬಿಟ್ಟಿದ್ದಾರೆ. ಮಂದಮತಿಗಳು. ಅಪ್ಪ, ಬೇಡಪ್ಪ, ಹಾಗೆಲ್ಲ ಮಾತಾಡ್ಬೇಡ. ಏನು ಅರಿಯದೆ ಈ ಮಾತನ್ನ ಆಡಿರ್ಬೋದು. ಅಪ್ಪ, ಎಷ್ಟೇ ಆಗ್ಲಿ ಮುಂದೆ ಒಂದು ದಿನ ಅವರು ನನ್ನ ಪತಿ ಆಗುವರು. ಅದು ನನ್ನ ಪತಿ ಮನೆ ಅಲ್ವೇನಪ್ಪ. ತಿಳಿದು ತಿಳಿಲಾರ್ದರ ತಪ್ಪು ಮಾಡಿರೋದು ಸ್ವಾಭಾವಿಕ. ಹಾಗಂತ ಯಾಕೆ ಮಾವ, ಯಾಕೆ ಅಳ್ತಿದೀಯಾ? ಏನಾಯ್ತು? ಯಾಕೆ ಕಣ್ಣಲ್ಲಿ ನೀರ್ ಹಾಕ್ತಾ ಇದ್ದೀರಾ? ಗೌರಿ, ಈ ಶೇಖರನ ಜೀವನದಲ್ಲಿ ಏನಾಗಬಾರದಾಗಿತ್ತು ಅದೇ ಹಾಗೆ ಹೋಯ್ತು ಗೌರಿ, ಅದೇ ಹಾಗೆ ಹೋಯ್ತು. ಆದಿತ್ತಾದರೂ ಏನು ಅಂತ ಹೇಳಿ ಮಾವ. ಶೇಖರ್, ಆದುತ್ತಾದ್ರೆ ಏನು? ಸ್ವಲ್ಪ ವಿಸ್ತಾರವಾಗಿ ಹೇಳು. ಬಾವ, ನಾನು ಏನೆಂದು
ಮಾತನಾಡಲಿ ಮಾವ, ನಾನೇನೆಂದು ಮಾತನಾಡಲಿ? ಮಾತನಾಡಲು ಬಾಯಿಯೇ ಬರದಂತಾಗಿದೆ. ಇಲ್ಲಿಯವರೆಗೂ ನಾನು ಯಾವುದು ಅಮೃತವೆಂದು ಭಾವಿಸಿದ್ದನೋ ಅದು ನನಗೆ ಇಂದು ವಿಷವಾಗಿ ಪರಿಣಮಿಸಿತು ಮಾವ, ವಿಷವಾಗಿ ಪರಿಣಮಿಸಿತು. ಆದಿದ್ದಾದರೂ ಏನಂತ ನಮ್ಮ ಮುಂದೆ ಹೇಳ್ಬಾರ್ದೆ ಮಾವ? ಗೌರಿ, ಬಾಲ್ಯದಿಂದಲೂ ಅನ್ಯೋನ್ಯವಾಗಿ ಒಂದೇ ಗೂಡಿನಲ್ಲಿ ಬೆಳೆದು ಬಂದ ಎರಡು ಹಕ್ಕಿಗಳು ಬಹುನೋಟದ ಸುಖದ ಸ್ವಪ್ನ ಕಾಣುತ್ತಾ ಜನ್ಮ ಜನ್ಮಕ್ಕೂ ಜೊತೆಯಾಗಿ ಬಾಳೋಣ, ಪ್ರೀತಿಯೇ ನಮ್ಮ ಪಾಲಿಗೆ ಭಗವಂತ ಕರುಣಿಸಿದ ಆಸ್ತಿ ಎಂದು ಕಾಲ ಕಳೆಯುತ್ತಿರುವಾಗ ಕರುಣಹೀನ ಬೇಡರ ಕ್ರೂರಂಬಿಗೆ ಆಹುತಿ ಆಯ್ತು ಗಂಡು ಹಕ್ಕಿ. ಮುಂದೆ ಹಾಯಿ ಹೆಣ್ಣು ಹಕ್ಕಿಯ ಗತಿ ಗೌರಿ, ಮುಂದೆ ಹಾಯಿ ಹೆಣ್ಣು ಹಕ್ಕಿಯ ಗತಿ ಈಗ ನಿನಗೊದಗಿರುವ ಸ್ಥಿತಿ. ಧರ್ಮ ಸಂಕಟದಲ್ಲಿ ಬಿದ್ದು ದಿಕ್ಕು ತೋಚದ ಒತ್ತಾಡುತ್ತಿರುವ ಈ ನಿನ್ನ ಮಾವ ತಾಯಿಗೆ ಕೊಟ್ಟ ವಚನ ಪಾಲನೆಗಾಗಿ ಮನಗೆದ್ದ ಮುಗ್ಧ ಗೌರಿಗೆ ಮೋಸವನ್ನು ಮಾಡಿ ಬೇರೊಂದು ಹೆಣ್ಣಿನ ಕೊರಳಿಗೆ ಮನಸ್ಸಿಲ್ಲದೆ ಮಾಂಗಲ್ಯ ಕಟ್ಟಲು ಕಂಕಣ ಬದ್ಧನಾಗಿ ನಿಂತಿಹನು. ಕರುಣೆಯ ಸೀಮೆಯನ್ನು ದಾಟಿದ ಕಟುಕ ಈ ನಿನ್ನ ಮಾವ. ಗೌರಿ, ಕರುಣೆಯ ಕಡಲು ನಿನ್ನೊಡಲು. ಗೌರಿ, ಕರುಣೆಯ ಕಡಲು ನಿನ್ನೊಡಲು. ಕ್ಷಮಿಸಿ ಬಿಡೆಂದು ಕೈ ಮುಗಿದು ಕೇಳುತ್ತೀವನು ನಿರ್ಪಾಯಿ ನಿಸ್ಸಾಯಕನಾದ ಈ ನಿನ್ನ ಭಾವ. ಅರ್ಥವಾಯ್ತು ಚಿಕ್ಕ, ಅರ್ಥವಾಯ್ತು ನಿನ್ನ ಮಾತು. ಅಂದ್ರೆ ಈಗ ನೀನು ನನ್ನ ಮಗಳ ಕೈ ಹಿಡಿಯಲು ಸಿದ್ಧನಿಲ್ಲವೆಂದಂತಾಯ್ತು. ಭಾವ, ಮದುವೆಗೆ ಮುಂಚೆ ಇವಳೇ ನನ್ನ ಸತಿ ಎಂದು ತೀರ್ಮಾನಿಸುವುದು ಮೂರ್ಖತನ ಅಲ್ಲವೇ? ಚೆನ್ನಾಗಿದೆ ಶೇಖರ್ ನಿಮ್ಮ ಮಾತು. ಅವತ್ತು ನಾನು ನಿಮಗೆ ಎಷ್ಟು ಬೇಡ ಬೇಡ ಅಂತ ಪಡ್ಕೊಂಡ್ರು ನನ್ನ ಮಾತನ್ನೇ ಕೇಳಿಲ್ಲ ಶೇಖರ್. ನೀವು ನನ್ನ ಮಾತನ್ನೇ ಕೇಳಿಲ್ಲ. ಹೇಳಿ ಶೇಖರ್, ಹೇಳಿ, ಈ ನನ್ನ ಬಾಳನ್ನು ಹಾಳು ಮಾಡ್ಬೇಕಂತ ಎಷ್ಟು ದಿನ ಮಂಚ ಹಾಕಿ ಕೂತಿದ್ರಿ ನೀವು? ಯಾಕೆ ಶೇಖರ್, ಯಾಕೆ ಹೀಗ್ ಮಾಡಿದ್ರಿ? ನಿನ್ನನ್ನು ನಂಬಿ ಮನಸ್ಸಾರೆ ಪ್ರೀತಿ ಮಾಡಿದ ಈ ಬಂಗಾರದ ಚೋರಿಗೆ ನೀವು ಕೊಟ್ಟ ಕಾಣಿಕೆ ಇದೇನಾ ಶೇಖರ್? ಇದೇನಾ? ಗೌರಿ, ಪ್ರೇಮಿಸುವುದು ಬಹು ಸುಲಭ. ನೀರು ಕುಡಿದಷ್ಟು ಬೇಗ ಪ್ರೇಮ ವ್ಯವಹಾರವನ್ನು ಆರಂಭಿಸಬಹುದು. ಆದರೆ ಅದು ಸುಗಮ ದಾರಿಯಲ್ಲಿ ನಡೆದು ಕೊನೆ ಮುಟ್ಟುವುದು ಅವರವರ ಹಣೆ ಬರಹ. ಮಗಳೇ, ಮರಗದಿರು ಮಗಳೇ, ಮರಗದಿರು. ಈ ಜಗತ್ತಿನಲ್ಲಿ ಶೇಖರನಿಗಿಂತ ವರ ಸಿಗುವುದಿಲ್ಲ ಎಂದು ತಿಳಿದುಕೊಂಡಿದ್ದಾನೆ. ಈ ಶೇಖರನಿಗಿಂತ 1000 ಪಟ್ಟು ಸುಂದರ ಸುಕುಮಾರನನ್ನು ತಂದು ನಿನಗೆ ವಿವಾಹ ಮಾಡುತ್ತೇನೆ. ಎಷ್ಟೇ ಹಣ ಖರ್ಚಾದ್ರೂ ಪರವಾಗಿಲ್ಲ, ಆದಷ್ಟು ಬೇಗ ನಿನ್ನ ಮದುವೆ ಮಾಡಿ ಮುಗಿಸುತ್ತೇನೆ ಮಗಳೇ. ನೀನು ಬೇಡಪ್ಪ. ಯಾಕಪ್ಪ ಹಣದಿಂದ ಮತ್ತೊಂದು ಗಂಡನ್ನು ತಂದು ನಿನ್ನ ಮಗಳಿಗೆ ಮದುವೆ ಮಾಡಬೇಕು ಅಂತ ಅನ್ಕೊಂಡಿದೀಯಾ? ಮನಸ್ಸಿಲ್ಲದ ಗಂಡನನ್ನ ನಾನು ಹೇಗೆ ಮದುವೆ ಮಾಡಿಕೊಳ್ಳಿ? ಬೇಡಪ್ಪ, ಇನ್ನೊಂದು ಗಂಡ ತಂದು ನನಗೆ ಮದುವೆ ಮಾಡುವ ಸಾಹಸ ನೀನು ಯಾವತ್ತಿಗೂ ಮಾಡಬೇಡ ಅಪ್ಪ. ಇನ್ನು ಬಾಲಿಗೆ ನಾನು ನಿನಗೆ ಹೆಣ್ಣು ಮಗಳು ಅಲ್ಲ, ನಿನಗೆ ಗಂಡ ಮಗಳಾಗಿ ನಾನು ಜೀವನ ಮಾಡ್ತೇನೆ ಅಪ್ಪ. ಗಂಡ ಮಗಳಾಗಿ ಜೀವನ ಮಾಡ್ತೇನೆ. ಜೀವನದಲ್ಲಿ ಎಲ್ಲವನ್ನ ಕಳೆದುಕೊಂಡ ವೀರಾಂಗಿಣಿ ನಾನಾಗಿ ಬಾಳ್ತೀನಿ ಅಪ್ಪ. ಭಾವ, ಸಂತಾಪದ ಬಿಸಿರು ಬಿಡುತ್ತಿರುವ ತಂದೆ ಮಗಳ ಮನಸ್ಥಿತಿ ನನಗೆ ಅರ್ಥವಾಗುತ್ತದೆ. ಆದರೆ ನಾನು ಏನು ಮಾಡಲಿ ಭಾವ, ನಾನೇನು ಮಾಡಲಿ? ಮೋಸಗಾರ, ವಂಚಗಾರ, ನೀನಾದೆ. ಒಂದು ನಂಬಿದ ಹೆಣ್ಣನ್ನು ಮನಸ್ಸು ಹಾಳು ಮಾಡಿ ಅವಳ ಆಸೆನ
ಗೌರಿ, ನಿನ್ನ ಮುಂದೆ ನಿಂತಿಂತಲ್ಲ ನಿನ್ನ ದುಃಖದ ತಾವಾಗ್ಲಿ ನನ್ನನ್ನು ಸುತ್ತಿ ಸುತ್ತಿ ಸುಡುತ್ತಿದೆ. ಮುಂದಿನ ವಾರವೇ ಬೆಂಗಳೂರಿನ ಶೀಲಾ ಎಂಬಳೊಡನೆ ನನ್ನ ಮದುವೆ. ತಪ್ಪದೆ ಅಕ್ಷತೆಗೆ ಬರಬೇಕು ಗೌರಿ, ತಪ್ಪದೆ ಅಕ್ಷತೆಗೆ ಬರಬೇಕು. ಮತ್ತೊಬ್ಬರ ಏಳ್ಗೆಯನ್ನು ಕಂಡು ಅಸಹ್ಯ ಪಡುವ ಹೆಣ್ಣು ನಾನಲ್ಲ ಶೇಖರ್. ನನಗೆ ವಿಷ ಕೊಟ್ಟವರಿಗೆ ಅಮೃತವನ್ನು ಉಳಿಸುವ ನಾರಿ ಗೌರಿ. ಇದನ್ನು ಯಾವ ಕಾಲಕ್ಕೂ ಮರೆಯಬೇಡ. ಬರ್ತೀನಿ, ನಾನೇ ನನ್ನ ಕೈಯಾರೆ ನಿಮಗೆ ಅಕ್ಷತೆಗಳನ್ನು ಹಾಕಿ ಈ ನಿಮ್ಮ ಪ್ರೇಮ ಅಮರವಾಗಲಿ, ನಿಮ್ಮ ಜೀವನ ಸುಖವಾಗಿ ಸಾಗಲಿ ಅಂತ ದೇವರ ಹತ್ರ ನಾನು ಬೇಡ್ಕೋತೀನಿ ಶೇಖರ್, ನಾನು ಬೇಡ್ಕೋತೀನಿ. ಸರಿ, ತಾವಿನ್ನು ಹೋಗ್ಬೋದು. ಗೌರಿ, ಕಷ್ಟದ ಮುಳ್ಳುಗಳು ಇರುವ ಈ ದಾರಿ ದೂರ ಸುಖದ ಸೋಪಾನದಲ್ಲಿ ತೇಲಲಿ ನಿಮ್ಮ ಮುಂಬಾಳಿನ ದಾರಿ. ಗೌರಿ, ನೀ ಕಟ್ಟಿದ ಕನಸು ಯಾವತ್ತಿಗೂ ನನಸಾಗಲಾರದು ಶೇಖರ್. ನನ್ನಿಂದ ನಿನಗಾದ ಅನ್ಯಾಯ ಅದು ನಮ್ಮಿಬ್ಬರಿಗೆ ಮಾತ್ರ ಗೊತ್ತು. ಯಾವ ಕಾಲಕ್ಕೂ ಮೂರನೇದವರಿಗೆ ಗೊತ್ತಾಗೋದು ಬೇಡ. ಗೌರಿ, ನಾನಿನ್ನು ಮುಂದೆ ನೀನೇನು ಹೇಳ್ಬೇಕಾಗಿಲ್ಲ ಶೇಖರ್, ಹೊರಟೋಗಿ. ಗೌರಿ, ಬರ್ತೀನಿ ಗೌರಿ. ಸಂಬಂಧವಿಲ್ಲದವರಿಗೆ ಹೇಳುವ ಅವಶ್ಯಕತೆನೂ ಇಲ್ಲ. ತಾವಿನ್ನು ಹೋಗ್ಬೋದು, ಹೊರಡಿ. ಇನ್ನು ಈತನ ಹೆಸರನ್ನು ನಿನ್ನ ಮನಸ್ಸಲ್ಲಿ ಇತ್ತಿಂದ ಕಿತ್ತಾಗಿ ಬಿಡು. ವಿಜಿ ಬರಹ ಆಗಲಿ. ನಡಿ ಮಗಳೇ, ಹೋಗೋಣ. ಸರಿ, ನೀವು ಮುಂದಡಿರಿ, ನಾನು ಆಮೇಲೆ ಬರ್ತೀನಿ. ಕಳೆದುಕೊಂಡು ಬಿಟ್ಟೆ ಗೌರಿ. ನಿನ್ನ ಜೀವನದಲ್ಲಿ ಏನು ಕಳ್ಕೋಬಾರ್ದು ಅನ್ಕೊಂಡಿದೀಯೋ ಅದು ಎಲ್ಲವನ್ನ ಕಳೆದುಕೊಂಡು ಬಿಟ್ಟೆ ಗೌರಿ, ಎಲ್ಲವನ್ನ ಕಳೆದುಕೊಂಡು ಬಿಟ್ಟೆ. ತುಡುಗಿ ಕೆಡುಗಿಗೆ ಯಾವುದೇ ಆದೆಯ ಗೌರಿ. ಪ್ರೀತಿ ಎಂಬ ಹುಚ್ಚಿನಲ್ಲಿ ಹುಚ್ಚುತನದಿಂದ ಕಿಚ್ಚಿಗೆ ಯಾವುದೇ ಆದ ಈ ನಿನ್ನ ಶೀಲ ಮರಳಿ ಬರುವುದಿಲ್ಲ ಗೌರಿ, ಮರಳಿ ನೆಚ್ಚಿನ ತಲ್ಲನಿಂದ ಮನಸ್ಸಿಗೆ ಚುಚ್ಚಿ ಚುಚ್ಚಿ ಗಾಯ ಮಾಡಿಕೊಂಡು ಬಿಟ್ಟೆ ಅಲ್ಲ ಗೌರಿ, ಗಾಯ ಮಾಡಿಕೊಂಡು ಬಿಟ್ಟೆ. ಶೇಖರ್, ಪ್ರೀತಿ ಎಂಬ ಈ ನಿಮ್ಮ ಮೂರ್ತಿ ನನ್ನ ಹೃದಯದಲ್ಲಿ ಇರುವಾಗ ಅದನ್ನು ನಾನು ಹೇಗೆ ಅಡಗಿಸಲಿ ಶೇಖರ್, ನಾನು ಹೇಗೆ ಅಡಗಿಸಲಿ? ನಾನು ಕಳೆದುಕೊಂಡ ವಸ್ತು ಮರಳಿ ನನ್ನ ಜೀವನದಲ್ಲಿ ಯಾವತ್ತೂ ಬರುವುದಿಲ್ಲ. ಎಲ್ಲವನ್ನು ಕಳೆದುಕೊಂಡು ಬಿಟ್ಟೆ ಗೌರಿ. ಮನದಿಂದ ಅಂದ ಕಂಡ ತುಂಬ ತುಂಬಿಕೊಂಡ ಮಂಜಲು ಬಂದು ಇದಲ್ಲದೆ ಅಂತೂ ಒಂದು ಚೀಲ ಸೊನ್ನ ಮರಿಬಿಡಿ, ಒಂದು ಚೀಲ ಗಣೇಶ್ ಬಿಡಿ, 10 ಬಂಡ ಚಾರ್ಮಿನಾರ್ ಶೀಡ್ ತಂದು ಆ ಜಾನಿಗೆ ಗಟ್ಟಿ ತುಂಬಿದ್ದೇರಿ. 1 ತಿಂಗಳ ಪಗಾರ ಕಲಸ ಆಯ್ತು ನೋಡ್ರಿ. ಅವನವನ ಈ ಜಾನಕಿ ಎಲ್ಲಿ ನನಗ ಕೈ ಕೊಡಕತ್ತಳೇನು ಅಂತ ನಾವು ಧೈರ್ಯ ಮಾಡಿ ಅವಳು ಮನೆಗೆ ಹೋಗ್ಬೇಕಂತ ಹೋದ್ರೆ ಹಾಳಾದವಳು ಸೋದರ ಮಾವ ಆ ಪೊಲೀಸ್ ಪಾಪಣ್ಣ ಪೊಲೀಸ್ ಸ್ಟೇಷನ್ ಒಳಗೆ ಸೆಂಟ್ರ್ ನಿಂತು ಬಿಟ್ಟಿರ್ತಾನ್ರಿ. ಒಟ್ಟು ಈ ಹೆಣ್ಣು ಎಲ್ಲಿ ನನಗ ಕೈ ಕೊಡಕತ್ತೈತೇನೋ ಅಂತ ತಿಳಿದಂಗಾಗೈತ್ರಿ ಅವನು. ಓ ನಮಸ್ಕಾರ ರೀ ನಾಗೇಶಪ್ಪನವ್ರ. ನಮಸ್ಕಾರಪ್ಪ, ಎಲ್ಲ ಕ್ಷೇಮ ತಾನೇ? ನಿಮ್ಮಷ್ಟರ ಮ್ಯಾಂಗಿರ್ತವ್ರಿ. ಹಾಳ ಡ್ರೈವರ್ ನೌಕ್ರಿ ಮ್ಯಾಲ
ಸುಟ್ಟು ಸುಡುಗಾಡ್ ಚಿಂತಿ. ನಿನಗೆ ಯಾವ ಚಿಂತಿ ವೆಂಕೋಬ? ನೀವೇನ್ರಪ್ಪ ಸಾಲಿ ಕಲಿಯಾಕಂತ ಹೋಗಿ ಅಲ್ಲಿ ಮದುವೆ ಆಗಿ ಮಕ್ಕಳು ಸಹಿತ ಹುಡ್ಕೊಂಡು ಬಂದ್ರಿ, ನಿಮಗೇನ್ ಚಿಂತಿ? ಓಹೋ, ಹಂಗಂದ್ರ ನಿನಗ ಮದುವೆ ಚಿಂತೆ ಏನ? ಹೌದ್ರಪ್ಪ, ಆ ಚಿಂತಿ ಹತ್ತಿ ರಾತ್ರಿ ಒಂದ್ ನಮೂನಿ ನಿದ್ದಿಲ್ದಂಗ ಆಗೈತ್ರಿ. ಅವ್ರವ್ರ ಆಗಲತ್ತಂತ್ರ ಊಟನೇ ಅಲ್ರಿ, ಬರೀ ನಾಷ್ಟ ಕ್ವಾರ್ಟರ್ ಮೇಲೆ ನಡೆದೈತ್ರಿ ನಮ್ದು ಜೀವನ. ನೀವೇನ್ರಪ್ಪ ಅಂತೂ ನಿಮ್ಮ ಶೇಖರಗುನು ಬೆಂಗಳೂರಿಂದನೇ ಕಣ್ಣೆ ತೆಗೆದ್ರಂತ, ಹೌದಾ? ಹೌದು, ಬೆಂಗಳೂರಿನ ಅಗರ್ಭ ಶ್ರೀಮಂತನ ಮಗಳು, ಒಳ್ಳೆಯ ರೂಪವತಿ, ಗುಣವತಿ. ಅಲ್ರಿ, ನಿಮ್ಗ ದೇವ್ರು ನಾಚಿಕೆನ ಏನಾದ್ರು ಕೊಟ್ಟಾನೇನ್ರಿ? ಯಾಕಲೇ ಮಗನೇ ವೆಂಕೋಬ? ಏನು ಯಾಕಲೇ ಅಂತ ಕೇಳ್ತಿರಲ್ಲ ಪಾಪ. ಆ ಮುತ್ತಜ್ಜನ ಮಗಳು ಗೋರಿಗೋಳು ಆ ದೇವ್ರಿಗೆ ಗೊತ್ತು. ಸಣ್ಣ ಹುಡುಗರಿದ್ದಾಗಲಿಂದನೂ ಗೌರಿ ಶೇಖರ್ ಗಂಡ ಹೆಂಡತಿ ಅಂತ ತಿಳಿದು ಪ್ರೀತಿಯಲ್ಲಿದ್ದವು. ಅವ್ರನ್ನ ಅಗಲಿಸಿ ದುಡ್ಡಿನಾಶಕ್ಕೆ ಬಿದ್ದು ಆ ನಿಮ್ಮ ತಮ್ಮ ಮನಸ್ಸಿಲ್ಲದ ಮದುವೆ ಮಾಡ್ತಾರಲ್ಲ, ದೇವ್ರು ಮೆಚ್ತಾನೆ ಈ ಮನುಷ್ಯನ ಉಪಕಾರವ. ಎಷ್ಟು ಉಪೇಟ್, ನಮ್ಮ ಮನೆತನದ ವಿಷಯದ ಬಗ್ಗೆ ತಲೆ ಕೆಡಿಸಿಕೊಳ್ಬೇಡ. ನಾಳೆ ನನ್ನ ತಮ್ಮನ ಮದುವೆಗೆ ಬಂದ್ರೆ ಬಾ, ಬಿಡು. ಅಲ್ಲ ಇವನ ಇದ್ದಿದ್ದಂಗೆ ಎಗರಿಸಿ ಬಂದು ಎದಿ ಬಂದಿದ್ದಾರಂತ್ರ, ಅದ್ರಂಗ ಆಯ್ತು ನೋಡ್ರಿ. ಅವನು ಮದುವೆಗೆ ಬರೋದು ನಾವ್ಯಾಕ? ಎಷ್ಟಾದ್ರೂ ಶೇಖರ ನಮ್ಮ ವೃತ್ತಿ ಬಾಂಧವ, ಮದುವೆಗೆ ಬರ್ತೀನಿ. ಅದ ಮದುವೆಯಾಗ ನಮ್ಮ ಗಾಡಿನೂ ಬಂದಿರ್ತೈತ್ರಿ. ಅದ ಮದ್ವಿ ಗದ್ದಲ್ದಾಗ ಈ ಡ್ರೈವರ್ ಗದ್ದಲ ಏನಾರ ಎಬಿಸಿ ಈಗಂತೂ ಹೋಗ್ತೀನಿ. ಹೆಂಗ್ ಹೋಗ್ತೀನಿ? ಮದ್ವಿಗೆ ಹೋಗ್ತೀನಿ. ಹೆಂಗ್ ಹೋಗ್ತೀನಿ? ಬೇಕೇ ಬೇಕು. ಹತ್ತಿಗೆ ತೆಗೆದು ಅಕ್ಷತೆ ತೆಗೆದು ಕತ್ತಿಗೆ. ರಾಜು, ನಿನ್ನ ಅತ್ತಿಗೆ ನಾನಲ್ಲಪ್ಪ. ಹಸಿಮಣಿ ಮೇಲೆ ಅಸನ್ಮೋಗಿ ಹಾಕಿ ಕುಳಿತಿದ್ದೀರಲ್ಲ, ಅವಳು ನಿನ್ನ ಅತ್ತಿಗೆ. ಹಾಗಾದ್ರೆ ನೀವು ಈ ಮನೆಗೆ ನನಗೆ ಯಾವ ಸಂಬಂಧವೂ ಇಲ್ಲ ರಾಜು. ಕರೆಯದೆ ದಾರಿಯಲ್ಲಿ ನಡೆಯುವ ಕಲ್ಯಾಣ ಕಾರ್ಯಕ್ಕೆ ಅಕ್ಕಿ ಕಾಳ ಹಾಕಿ ಹೋಗುವವರಂತೆ ನಾನು ಕೂಡ ಈ ಮದುವೆಗೆ ಬಂದಿದ್ದೇನೆ ಅಷ್ಟೇ. ಅತ್ತಿಗೆ, ದಯವಿಟ್ಟು ಅಂತ ಮಾತನಾಡಬೇಡಮ್ಮ, ದಯವಿಟ್ಟು ಅಂತ ಮಾತನಾಡಬೇಡ. ಎಂದು ನನ್ನ ತಾಯಿ ಸತ್ತು ಹೋದಳು, ಅಂದಿನಿಂದ ಹಿಂದಿನವರೆಗೂ ನಿನ್ನನ್ನೇ ನನ್ನ ತಾಯಿ ಅಂತ ನಂಬಿರುವೆನಮ್ಮ, ನಿನ್ನನ್ನೇ ನನ್ನ ತಾಯಿ ಅಂತ ನಂಬಿರುವೆ. ತಾಯಿ ಸತ್ತು ಪರದೇಶಿಯಾಗಿದ್ದ ನನಗೆ ಕೆಲ ದಿನಗಳವರೆಗೂ ಕೈ ತುತ್ತನ್ನಿಟ್ಟು ಸಲಿವಿದಂತ ತಾಯಿ ನೀನು ಬರೀ ನನ್ನ ಹತ್ತಿಗೆ ಅಲ್ಲಮ್ಮ, ನನ್ನ ಹೆತ್ತ ತಾಯಿ. ರಾಜು, ಈ ಅತ್ತಿಗೆ ಮೇಲೆ ಇಟ್ಟಿರುವ ಈ ಅಭಿಮಾನ ನಿನ್ನ ಮನಸ್ಸಿನಲ್ಲಿ ಯಾವಾಗ್ಲೂ ಹೀಗೆ ಇರಲಿ ರಾಜು, ಹೀಗೆ ಇರಲಿ. ಟೈಮ್ ಐತಿ, ಗಟ್ಟಿ ಮೇಳ ಗಟ್ಟಿ ಮೇಳ. ಎಲ್ಲರೂ ಮದುವೆಗೆ ಬಂದಂತವ್ರು ಊಟ ಮಾಡಿಕೊಂಡು ಹೋಗ್ಬೇಕು. ಊಟ ಮರ್ತರು ಪರವಾಗಿಲ್ಲ, ಮೈಯ ಮಾತ್ರ ಮರಿಬಾರ್ದು. ಎಲ್ಲರೂ ಮೈಯ ಮಾಡಿ ಹೋಗ್ಬೇಕು. ಗೌರಿ, ಒಳಗಡೆ ಬಾ ಗೌರಿ, ಊಟ ಮಾಡಿಕೊಂಡು ಹೋಗುವಂತೆ. ನಿಮ್ಮ ತಲೆ ಮೇಲೆ ಯಾವಾಗ ಅಕ್ಷತೆ ಕಾಳು ಬಿತ್ತು ಆವಾಗ್ಲೇ ನನಗೆ ಊಟ ಆಗೋಯ್ತು ಶೇಖರ್. ಅತ್ತಿಗೆ, ಇಷ್ಟೊಂದು ಕಠೋರವಾಗಬೇಡಮ್ಮ, ಬಾರಮ್ಮ ಅತ್ತಿಗೆ, ಒಂದ್ ಸ್ವಲ್ಪನಾದ್ರೂ ಊಟ ಮಾಡಿ ಹೋಗುವಂತೆ. ಬರ್ತೀನಿ ರಾಜು, ಆದ್ರೆ ಈಗಲ್ಲ. ನೀನು ದೊಡ್ಡ ವಿದ್ಯಾವಂತನಾಗಿ ಸುಂದರ ಕನ್ಯೆಯನ್ನು ತೆಗೆದುಕೊಂಡು ನೀನು ಮದುಮಗನಾಗಿ ಅವಳ ಪಕ್ಕ
ಪಕ್ಕದಲ್ಲಿ ಕುಳಿತಾಗ ನಾನೇ ಹಿರಿಯಳಾಗಿ ಓಡಾಡಿ ಮನೆ ತುಂಬ ಎಲ್ಲರಿಗೂ ಹೇಳಿ ಮುಂದೆ ನಿಂತು ಮದುವೆ ಮಾಡಿ ನಿನ್ನ ತಲೆ ಮೇಲೆ ಅಕ್ಷತೆಯನ್ನು ಹಾಕಿ ನಿನ್ನ ಮದುವೆಯಲ್ಲಿ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಹೋಗ್ತೀನಿ ರಾಜು. ಆದ್ರೆ ಅನ್ಯರ ಮನೆಯಲ್ಲಿ ಊಟ ಮಾಡುವ ಅವಶ್ಯಕತೆ ನನಗಿಲ್ಲ. ಯಾಕಂದ್ರೆ ಇಂಥ 10 ಜನರಿಗೆ ಅನ್ನ ಹಾಕುವ ಶಕ್ತಿ ಆ ಭಗವಂತ ನನಗೆ ಕೊಟ್ಟಿದ್ದಾನೆ. ಗೌರಿ, ಮಿಸ್ಟರ್ ಶೇಖರ್, ಮಾತು ಹಿಡಿತದಲ್ಲಿ ಇಟ್ಕೊಂಡು ಮಾತನಾಡಿ. ಪರ ಹೆಂಗಸರಿಗೆ ಈ ರೀತಿ ಏಕವಚನತೆ ಮಾತನಾಡುವುದು ಸರಿಯಲ್ಲ. ನೀವು ತಿಳ್ಕೊಂಡಾಗ ನಾನೀಗ ಗೌರಿ ಅಲ್ಲ, ಗೌರಮ್ಮ. ಗೌರಮ್ಮ ಅಂತ ಕರೀರಿ. ಬರ್ತೀನಿ. ಬಾರಣ್ಣ. ನಡಿ ರಾಜು.